ಮಂಜುನಾಥ್ ಅಂಗಡಿಯವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ತೆಂಗಿನ ತೋಟಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಇಲಾಖೆ ಈ ನಿಟ್ಟಿನಲ್ಲಿ ಏನು ಯೋಜನೆಗಳನ್ನು ಮತ್ತು ತಾಂತ್ರಿಕವಾದ ಮಾಹಿತಿಯನ್ನು ನೀಡ್ತಾ ಇದೆ. ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆ ತೆಂಗಿಗೆ ಇರೋದರಿಂದ ಎಷ್ಟೋ ಜನ ಹೇಳ್ತಿದ್ದಾರೆ ಫಸಲು ತುಂಬ ಕಡಿಮೆ ಆಗಿದೆ, ಹಾಗಾಗಿ ಬೇಡಿಕೆ ಜಾಸ್ತಿ ಆಗ್ತಿದೆ ಅಂತ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದಲ್ಲಿ ತೋಟಗಳನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ರಷ್ಟೇ ಆದಾಯವನ್ನು ಪಡೆಯೋದಕ್ಕೆ ಸಾಧ್ಯ. ಒಟ್ಟಾರೆ ಸಮಗ್ರವಾಗಿ ತೆಂಗಿನ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಿ, ಇಲಾಖೆಯವೇನಾದ್ರು ಯೋಜನೆಗಳಿದ್ದರೆ ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡಿ ಮಂಜುನಾಥ್ ಅಂಗಡಿಯವರೇ. ಖಂಡಿತವಾಗ್ಲೂ ಸರ್. ಎಲ್ಲ ನಮ್ಮ ರೈತ ಬಾಂಧವರುಗಳಿಗೆ ಇಲಾಖೆಯ ಪರವಾಗಿ ವಂದನೆಗಳನ್ನು ತಿಳಿಸ್ತಾ, ತಮಗೆಲ್ಲ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ 2 ವಿಶ್ವ ತೆಂಗು ದಿನಾಚರಣೆಯನ್ನು ಆಚರಿಸಿದ್ದೇವೆ. ಈ ಒಂದು ವಿಶ್ವ ತೆಂಗು ದಿನಾಚರಣೆಯ ಮುಖ್ಯ ಧ್ಯೇಯ ವಾಕ್ಯ ಏನಿದೆ ಅಂದರೆ, ಈ ವರ್ಷ ಹೊಸ ನಾವೀನ್ಯತೆಯೊಂದಿಗೆ ಸುಸ್ಥಿರ ಕಾರ್ಯಕ್ರಮಗಳನ್ನು ಸಹಯೋಗದೊಂದಿಗೆ ತೆಂಗಿನಲ್ಲಿ ಮಾಡಬೇಕು ಅನ್ನುವಂಥ ಧ್ಯೇಯದಿಂದ ವರ್ಲ್ಡ್ ಕೋಕೋನಟ್ ಡೇ ಏನಂತ ಹೇಳ್ತೀವಿ ಅದನ್ನು ಆಚರಿಸಿದ್ದೇವೆ ನಾವು. ಮುಖ್ಯವಾಗಿ ಹೇಳೋದಾದರೆ, ತೆಂಗು ನಿಜವಾಗ್ಲೂ ನಮ್ಮ ರೈತರಿಗೆ ಕಲ್ಪವೃಕ್ಷ. ಯಾಕಂದರೆ ಇದು ನಮ್ಮ ಕರ್ನಾಟಕದಲ್ಲಿ ವಾಣಿಜ್ಯ ಬೆಳೆಯಾಗಿದೆ. ಹಲವಾರು ಕುಟುಂಬಗಳು ನಮ್ಮ ಈ ಕಲ್ಪವೃಕ್ಷವನ್ನು ಅವಲಂಬಿಸಿದ್ದಾವೆ ಮತ್ತು ಅವಲಂಬಿಸ್ತಾ ಬರ್ತಾ ಇದ್ದಾವೆ. ಮುಂದೂ ಅವಲಂಬನೆ ಇದೆ. ಸೊ ಆ ಕಾರಣದಿಂದ ಕಲ್ಪವೃಕ್ಷ ಆಗಿರೋದ್ರಿಂದ ಪ್ರತಿಯೊಂದು ಭಾಗನೂ ಪ್ರತಿಯೊಂದು ಒಂದು ಉದ್ದೇಶಕ್ಕಾಗಿ ಉಪಯೋಗ ಆಗೇ ಆಗುತ್ತೆ ಕಲ್ಪವೃಕ್ಷದಲ್ಲಿ. ಹೀಗಿರುವಾಗ ಇದನ್ನು ಕಾಪಾಡಿಕೊಳ್ಳುವಂಥದ್ದು ಮುಖ್ಯವಾದಂಥ ಒಂದು ಘಟ್ಟ. ನಮ್ಮ ರೈತ ಬಾಂಧವರಲ್ಲಿ ನನ್ನ ಮನವಿ ಏನಂದರೆ, ತೆಂಗು ಬೆಳೆಯನ್ನು ಕಡಿಮೆ ಬೆಲೆ ಬಂದಾಗ ಅಥವಾ ಹೆಚ್ಚಿಗೆ ಬೆಲೆ ಬಂತು, ಕಡಿಮೆ ಬೆಲೆ ಬಂತು, ಇಲ್ಲ ಬೆಲೆ ಇಲ್ಲ ಅಂತ ನಿರುತ್ಸಾಹ ಪಡೆಯೋದು ಬೇಕಾಗಿಲ್ಲ. ಮಳೆಗಾಲದಲ್ಲಾಗಲಿ, ಬೇಸಿಗೆ ಕಾಲದಲ್ಲಾಗಲಿ, ಚಳಿಗಾಲದಲ್ಲಾಗಲಿ ಇದರ ಒಂದು ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ. ಒಳ್ಳೆಯ ಇಳುವರಿ ಪಡೀಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಋತುಮಾನಗಳಲ್ಲಿ ಕೈಗೊಳ್ಳಬೇಕಾಗತ್ತೆ. ನಾವು ಕೇವಲ ಮಳೆಗಾಲದಲ್ಲಿ ಮಾತ್ರ ನಾವು ಗೊಬ್ಬರ ಹಾಕಿ ಕಾಪಾಡ್ಕೋತೀವಿ, ನನಗೆ ಇಳುವರಿ ಬರಲಿ ಅನ್ನೋ ಉದ್ದೇಶದಿಂದ ಕಲ್ಪವೃಕ್ಷನ ಕಾಪಾಡಿಕೊಂಡ್ರೆ ಖಂಡಿತವಾಗಲೂ ಇಳುವರಿ ಕಡಿಮೆ ಆಗುತ್ತೆ. ಆದ್ದರಿಂದ ಕಾಲಕಾಲಕ್ಕೆ ಏನು ಋತುಮಾನಗಳಿಗೆ ಬೇಕಾದಂಥ ಪೋಷಕಾಂಶಗಳಿರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಕೀಟಗಳ ನಿರ್ವಹಣೆ ಇರ್ಬೋದು, ರೋಗಗಳ ನಿರ್ವಹಣೆ ಇರ್ಬೋದು, ಹೀಗೆ ಹಲವಾರು ವ್ಯವಸಾಯದ ಕಾರ್ಯಕ್ರಮಗಳನ್ನು ಋತುಮಾನದಲ್ಲಿ ಕರೆಕ್ಟಾಗಿ ತಗೊಂಡಿದ್ದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಕಲ್ಪವೃಕ್ಷ ಯಾವಾಗಲೂ ಬಿಡಲ್ಲ. ಜೊತೆಗೆ ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ನಾವು ರೈತರಿಗೆ ನೀಡುವಲ್ಲಿ ಶ್ರಮಿಸ್ತಾ ಇದ್ದೀವಿ. ಮುಖ್ಯವಾಗಿ ಹೇಳೋದಾದರೆ, ಮೊದಲನೇದಾಗಿ ನಿರ್ವಹಣೆ ಪದ್ಧತಿಗಳು ಅಂತ ಏನಿದ್ದಾವೆ ತೆಂಗಿನಲ್ಲಿ, ಅದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ. ನಂತರ ಇವುಗಳ ಒಂದು ತೋಟಗಳ ನಿರ್ವಹಣೆ ಋತುಮಾನಗಳಲ್ಲಿ ಹೆಂಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮತ್ತು ಈ ಬೆಳೆಗೆ ಇಲಾಖೆಯಿಂದ ತಾಂತ್ರಿಕ ಮಾಹಿತಿಯಾಗಲಿ ಅಥವಾ ಯೋಜನೆಗಳ ರೂಪದಲ್ಲಿ ರೈತರಿಗೆ ದೊರೆಯುವಂಥ ಸೌಲಭ್ಯಗಳಾಗಲಿ, ಹಾಗೂ ಮುಂದಿನ ಒಂದು ದಿನಗಳಲ್ಲಿ ಬೆಳೆಗಳಿಗೆ ಈ ಬೆಳೆಗೆ ಏನು ಮಹತ್ವ ಇದೆ ಅಂತಕ್ಕಂಥದ್ದನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಹೇಳಿದಾಗೆ, ಇಡೀ ವಿಶ್ವದಲ್ಲೇ ತಗೊಂಡಾಗ ನಾವು 2025ನೇ ಸಾಲಿಗೆ ಸುಮಾರು 62 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಪ್ರೊಡಕ್ಷನ್ನು ಎಸ್ಟಿಮೇಟ್ ಮಾಡಿದ್ದೀವಿ. ಇದು ಎಸ್ಟಿಮೇಟೆಡ್ ಕ್ವಾಂಟಿಟಿ ಅಂತ ಏನು ಹೇಳ್ತೀವಿ ಅದು. ಸೊ ಇಷ್ಟೊಂದು ಬೇಡಿಕೆ ಇಡೀ ವಿಶ್ವದಲ್ಲಿ ಇರುವಾಗ, ಮುಖ್ಯವಾಗಿ ಇಂಡೋನೇಷಿಯಾ, ಇಂಡಿಯಾ ಮತ್ತು ಫಿಲಿಪೈನ್ಸ್ ದೇಶಗಳಲ್ಲಿ ಈ ಬೆಳೆಯನ್ನು ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾರೆ ಇಡೀ ವಿಶ್ವದಲ್ಲಿ. ಈ ಮೂರೇ ದೇಶಗಳಿಂದ ಸುಮಾರು ಪ್ರತಿಶತ 70-80% ಈ ಕೋಕೋನಟ್ ಅಂತ ಹೇಳ್ತೀವಲ್ಲ, ತೆಂಗಿನ ಉತ್ಪನ್ನಗಳಾಗಲಿ, ತೆಂಗಿನ ಬಿಡಿ ಬಿಡಿ ಭಾಗಗಳಾಗಲಿ, ಅದರಿಂದ ಪಡಿತಕ್ಕಂಥ ಉಪ ಉತ್ಪನ್ನಗಳನ್ನಾಗಲಿ ಎಕ್ಸ್ಪೋರ್ಟ್ ಮಾಡೋದಾಗಲಿ, ಕನ್ಸಂಪ್ಷನ್ ಅಂತ ಉಪಯೋಗ ಆಗಲಿ, ಈ ಬೆಳೆನ ಇದೇ 3 ದೇಶಗಳು ಇಡೀ ವಿಶ್ವಕ್ಕೆ ಕೊಡುವಂಥದ್ದೊಂದು ವ್ಯವಸ್ಥೆ ಇದೆ. ಆದ್ದರಿಂದ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ತೆಂಗಿನ ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಕರ್ನಾಟಕವು ಒಂದು ಮುಖ್ಯವಾದಂಥ ರಾಜ್ಯವಾಗಿದೆ. ಸೊ ನಮ್ಮ ಜಿಲ್ಲೆಗೆ ಬಂದರೆ, ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 20,000 ಹೆಕ್ಟರ್ನಷ್ಟು ನಾವು ತೆಂಗನ್ನು ವಿವಿಧ ತಾಲೂಕುಗಳಲ್ಲೇ ಬೆಳಿತೀವಿ. ಇದರಿಂದ 76,685 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆ ಆಗುತ್ತೆ. ಸೊ ಈ ಒಂದು ಕಲ್ಪವೃಕ್ಷದಲ್ಲಿ ಮುಖ್ಯವಾಗಿ ಹೇಳೋದಾದರೆ, ಇದರ ಪ್ರಾಮುಖ್ಯತೆಯೊಂದಿಗೆ ನಿರ್ವಹಣೆ ಬಹಳ ಮುಖ್ಯವಾದಂಥ ಒಂದು ಘಟ್ಟ. ನಮಗೆಲ್ಲ ಗೊತ್ತಿರುವ ಹಾಗೆ ತೆಂಗನ್ನು ಸುಮಾರು ರೀತಿಯಲ್ಲಿ ಉಪಯೋಗಿಸ್ತೀವಿ ನಾವು. ಒಂದು ಎಳ್ನೀರು ಪದಾರ್ಥ ಮಾರುಕಟ್ಟೆಯಲ್ಲಿ ಬಿಡುವಂಥದ್ದು, ಒಂದು ಕೊಬ್ಬರಿ ಮಾಡಿ ಶೇಖರಣೆ ಮಾಡಿ ಮಾರುಕಟ್ಟೆಯಲ್ಲಿ ಬಿಡ್ತಕ್ಕಂಥದ್ದು, ಜೊತೆಗೆ ಇದರ ಉಪ ಉತ್ಪನ್ನಗಳನ್ನು ಮಾಡಿ ಮಾರುಕಟ್ಟೆಯಲ್ಲಿ ಬಿಡ್ತಕ್ಕಂಥದ್ದು. ಸೊ ಈ 3 ಕಾರ್ಯಕ್ರಮಗಳಲ್ಲಿ ತೆಂಗಿನ ನಿರ್ವಹಣೆ ಆಗುತ್ತೆ. ರೈತರ ಒಂದು ಹಂತದಲ್ಲಿ ನೋಡಿದಾಗ ನಮಗೆ ಇಳುವರಿ ಮುಖ್ಯ. ಸೊ ಇಳುವರಿ ಮುಖ್ಯ ಆಗಬೇಕಾದ್ರೆ ಇಲ್ಲಿ ನಾವು ಇಡೀ ಜಮೀನನ್ನು ನೋಡೋದಲ್ಲ, ಪ್ರತಿ ಗಿಡ ನೋಡಬೇಕಾಗತ್ತೆ. ನಾವು ಜಮೀನಲ್ಲಿ ನಂದು 1 ಎಕರೆ ಇದೆ,
2 ಎಕರೆ ಇದೆ, 5 ಎಕರೆ ಇದೆ, 10 ಎಕರೆ ತೆಂಗಿದೆ ಅನ್ನುವಂಥ ಪರಿಸ್ಥಿತಿ ಇರಬಾರ್ದು. ಆದರೆ ಆ 10 ಎಕರೆಯಲ್ಲಿ ಪ್ರತಿ ಗಿಡನೂ ಮುಖ್ಯ ಈ ಕಲ್ಪವೃಕ್ಷದಲ್ಲಿ. ಯಾಕಂದರೆ ಅದರದೇ ಆದಂಥ ಅದಕ್ಕೆ ತೊಂದರೆಗಳಿರ್ತದೆ, ಅದರದೇ ಆದಂಥ ಅದಕ್ಕೆ ಉಪಚಾರ ಮಾಡಬೇಕಾಗಿರ್ತದೆ. ಬೇರೆ ಬೆಳೆಗಳಲ್ಲಿ ನಾವು ಗೊಬ್ಬರ ಕೊಟ್ಟಂಗಾಗಲಿ, ಬೇರೆ ಬೆಳೆಗಳಲ್ಲಿ ನಾವು ನಿರ್ವಹಣೆ ಮಾಡ್ದಂಗಾಗಲಿ, ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಆದ್ದರಿಂದ ಮಳೆಗಾಲ ಪ್ರಾರಂಭ ಆಗಿ ಈಗ ಸುಮಾರು ಮಳೆ ಚೆನ್ನಾಗಿ ಆಗ್ತಾಯಿದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಚೆನ್ನಾಗಿ ಮಳೆ ಆಗ್ತಾಯಿದೆ. ಮಳೆಗಾಲದಲ್ಲಿ ಮುಖ್ಯವಾಗಿ ತೆಂಗು ಬೆಳೆಗಾರರಿಗೆ ನಮ್ಮ ವಿನಂತಿ ಏನಂದರೆ, ಈಗ ಗೊಬ್ಬರ ಕೊಡುವಂಥ ಸಮಯ. ಅದಕ್ಕೆ ಇಳುವರಿ ಕೊಡ್ತಕ್ಕಂಥ ಮರಗಳು 3 ವರ್ಷದ ನಂತರ ಏನು ಮರಗಳಿರ್ತದೆ ಅದಕ್ಕೆ ಗೊಬ್ಬರ ಕೊಡುವಂಥದ್ದು, ಹೊಸದಾಗಿ ನಾಟಿ ಮಾಡಿದ್ದಕ್ಕೆ ಯಾವ ಥರ ಗೊಬ್ಬರ ಕೊಡುವಂಥದ್ದು, ಎಷ್ಟು ಸಾರಿ ಗೊಬ್ಬರ ಕೊಡಬೇಕಾಗದ್ದು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗೋದನ್ನು ನಮ್ಮ ರೈತರು ತಿಳ್ಕೊಳ್ಳೇಬೇಕಾಗತ್ತೆ. ಇದಕ್ಕಿಂತ ಮುಖ್ಯವಾಗಿ ಗೊಬ್ಬರ ಕೊಡೋಕ್ಕಿಂತ ಮೊದಲು ಒಂದು ರೈತರಿಗೆ ಒಂದು ಸಲಹೆ ಏನಂದರೆ, ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಬೇಕು. ನಾವು ಹೇಳ್ತೀವಿ, ಪ್ರತಿ ಬೆಳೆ ಚೇಂಜ್ ಆದಾಗ, ಪ್ರತಿ ಬೆಳೆ ಬೆಳೆದಾಗ ರೈತರು ಮಣ್ಣನ್ನು ಪರೀಕ್ಷೆ ಮಾಡಿಕೊಂಡು ಎಷ್ಟು ಬೇಕಷ್ಟೇ ಗೊಬ್ಬರ ಕೊಡಬೇಕನ್ನುವಂಥ ವ್ಯವಸ್ಥೆ ಇದೆ. ಆದರೆ ಕಾರಣಾಂತರಗಳಿಂದ ಮಾಡೋಕ್ಕಾಗಲ್ಲ, ನಮ್ಮ ರೈತರು ಮಾಡೋಕ್ಕಾಗಲ್ಲ ಅದನ್ನು. ಆದರೂ ಕೂಡ ಅಟ್ಲೀಸ್ಟು ನಮಗೀಗ ತೆಂಗು ಬೆಳೆಗಾರರಿದ್ದಲ್ಲಿ ವರ್ಷಕ್ಕೆ 1 ಸಲನಾದರೂ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಮಾಡಿದಲ್ಲಿ ಅವರಿಗೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳೆಷ್ಟಿದೆ ಅದನ್ನು ಹೊರತುಪಡಿಸಿ ಕೊಡಬೇಕಾಗತ್ತೆ. ಮಣ್ಣಿನಲ್ಲೇ ಇದ್ದು ಅಧಿಕವಾಗಿ ಕೊಟ್ಟರೆ ಅದರ ಪರಿಣಾಮನೇ ಬೇರೆ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ವೇಸ್ಟ್ ಆಗುತ್ತೆ. ಖರ್ಚು ಜಾಸ್ತಿ ಆದಾಗ, ಇಳುವರಿ ಕಡಿಮೆ ಆದಾಗ ರೈತನಿಗೆ ತೊಂದರೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಏನಾಗುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಎಷ್ಟಿದ್ದಾವೆ ನೋಡಿಕೊಂಡು ಅದಕ್ಕೆ ಹೊಂದಿಕೊಳ್ಳುವ ಹಾಗೆ ನಾವು ಮಾರುಕಟ್ಟೆಯಿಂದ ಅಥವಾ ನೀವು ಹೊರಗಡೆಯಿಂದ ಮಣ್ಣುಗಳನ್ನು ಅಥವಾ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವಂಥ ವ್ಯವಸ್ಥೆ ಮಾಡಬೇಕಾಗತ್ತೆ. ಇದು ನಾವು ಪ್ರತಿ ವರ್ಷ ಕೊಡಬೇಕಾದಂಥ ಏನು ಡೋಸಸ್ ಇದೆ, ಮುಂಗಾರಿನಲ್ಲಿ ಮತ್ತು ಹಿಂಗಾರಿನಲ್ಲಿ 2 ಸಾರಿ ಕೊಡಬೇಕಾಗತ್ತೆ. ಯಥೇಚ್ಛವಾಗಿ ಇದನ್ನು ಅನುಸರಿಸಬೇಕಾಗತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ತೆಂಗಿನಲ್ಲಿ ನಿರ್ವಹಣೆ ಮಾಡಬೇಕಾದ್ರೆ, ಗೊಬ್ಬರಗಳ ನಿರ್ವಹಣೆ ಮಾಡಬೇಕಾದ್ರೆ ನಾವೇನು ಇವತ್ತು ಗೊಬ್ಬರ ಕೊಡ್ತೀವಿ ಅದರ ಫಲಿತಾಂಶ ಸಂಶೋಧನೆ ಪ್ರಕಾರ, ನಾನು ಹೇಳ್ತಾ ಇರೋದು ಸಂಶೋಧನೆ ಪ್ರಕಾರ, ಅದರ ಇಫೆಕ್ಟ್ ಅಂತ ಹೇಳ್ತೀವಿ. ಇವತ್ತು ಗೊಬ್ಬರ ಕೊಡುವಾಗ ಅದರ ಇಫೆಕ್ಟು ನಮಗೆ 32 ತಿಂಗಳ ನಂತರ ಗೊತ್ತಾಗೋದು ತೆಂಗಿನಲ್ಲಿ, ಸಂಶೋಧನೆ ಪ್ರಕಾರ. ಸೊ ಅಂದರೆ 12 3 36 3 ವರ್ಷನೇ ತೊಗೊಳ್ಳಿ, 32 ತಿಂಗಳಂದ್ರೆ 4 ತಿಂಗಳ ಕಡಿಮೆ. ಸೊ ನಾವು ಹಿಂದೆ 2.5 ವರ್ಷ 2.25 ವರ್ಷದ ಹಿಂದೆ ಗೊಬ್ಬರ ಏನು ಕೊಟ್ಟಿದ್ದೀವಿ ಅದರ ಪರಿಣಾಮ ಇಳುವರಿ ಈಗ ಕಾಣಿಸ್ತಾ ಇರೋದು. ಸಂಶೋಧನೆ ಪ್ರಕಾರ ಆ ಥರ ಹೇಳಿದ್ದಾರೆ. ಸೊ ಆದ್ದರಿಂದ ನಾವು ಇಳುವರಿ ಈ ವರ್ಷ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ನಾವು 2.5 ವರ್ಷ 2.25 ವರ್ಷದ ಹಿಂದೆ ಏನು ಗೊಬ್ಬರ ಕೊಟ್ಟಿದ್ದೀವಿ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಆದ್ದರಿಂದ ನಮ್ಮ ರೈತ ಬಾಂಧವರಲ್ಲಿ ನಾನು ಮನವರಿಕೆ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಬೆಳೆಗೆ ಖಂಡಿತವಾಗ್ಲೂ ವರ್ಷಕ್ಕೆ 2 ಸಾರಿ ಗೊಬ್ಬರನ ಕೊಡಬೇಕಾಗತ್ತೆ. ಅದು ಯಾವ ಪ್ರಮಾಣದಲ್ಲಪ್ಪ ಅಂದರೆ, ಮುಂಗಾರಿನಲ್ಲಿ ಮೇ ಜೂನ್ನಲ್ಲಿ 1ನೇ ವರ್ಷ 2ನೇ ವರ್ಷ ಏನು ಹೊಸದಾಗಿ ನಾಟಿ ಮಾಡಿರ್ತೀವಿ, ಮುಂಗಾರಿನಲ್ಲಿ ಅವಶ್ಯಕತೆ ಇರಲ್ಲ. ಹಿಂಗಾರಿನಲ್ಲಿ 50 ಗ್ರಾಮ್ ಸಾರಜನಕ, 40 ಗ್ರಾಮು ರಂಜಕ, 135 ಗ್ರಾಮು ಪೊಟ್ಯಾಶ್. ಹಿಂಗಾರಿನಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ಈಗೇನು ಬರ್ತಾ ಇದೆಯಲ್ಲ, ಹೊಸದಾಗಿ ನಾಟಿ ಮಾಡಿರ್ತಕ್ಕಂಥ ಗಿಡಗಳಿಗೆ ಕೊಡಬೇಕಾಗತ್ತೆ. ಸೊ 2ನೇ ವರ್ಷದಿಂದ ಮುಂಗಾರು ಮತ್ತು ಹಿಂಗಾರಿನಲ್ಲಿ 2 ಸಾರಿ ಕೊಡಬೇಕಾಗತ್ತೆ. ಮುಂಗಾರಿನಲ್ಲಿ 50 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 135 ಗ್ರಾಮು ಪೊಟ್ಯಾಶ್ ಮುಂಗಾರಿನಲ್ಲಿ ಮೇ ಜೂನು, ಮತ್ತು ಹಿಂಗಾರಿನಲ್ಲಿ 110 ಗ್ರಾಮು ಸಾರಜನಕ, 80 ಗ್ರಾಮು ರಂಜಕ ಮತ್ತು 270 ಗ್ರಾಮು ಪೊಟ್ಯಾಶ್. ಇದನ್ನು 2 ರೀತಿಯಲ್ಲಿ 2 ಕಾಲದಲ್ಲಿ ಕೊಡಬೇಕಾಗತ್ತೆ. ಜೊತೆಗೆ 3ನೇ ವರ್ಷ ಮತ್ತು 4ನೇ ವರ್ಷ ಮತ್ತು ನಂತರ ಕೊಡಬೇಕಾದಂಥ ಹಂತಗಳಲ್ಲಿ ಸಾರಜನಕ 170 ಗ್ರಾಮು, 120 ಗ್ರಾಮು ರಂಜಕ, 400 ಗ್ರಾಮು ಪೊಟ್ಯಾಶ್ ಇದು ಮುಂಗಾರಿನಲ್ಲಿ, 330 ಗ್ರಾಮ್ ಸಾರಜನಕ, 200 ಗ್ರಾಮ್ ರಂಜಕ, 800 ಗ್ರಾಮ್ ಪೊಟ್ಯಾಶನ್ನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರತಿ ಮರಕ್ಕೆ ಕೊಡಬೇಕಾಗುತ್ತೆ. ಇದನ್ನು ಯಾವ ರೀತಿ ಕೊಡಬೇಕು? ಈಗ ಮತ್ತೆ ಪ್ರಶ್ನೆ ಬರುತ್ತೆ. ಇದನ್ನು ಕೂಡ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಹೆಂಗೆ ಮಾಡಬೇಕು? ಗಿಡದ ಬುಡಗಡೆ ಇರ್ತಕ್ಕಂಥ ಮಣ್ಣನ್ನು ತಗೋಬಾರ್ದು. ಕೊಟ್ಟಿಗೆ ಗೊಬ್ಬರ ಸ್ಟಾಕ್ ಮಾಡಿರ್ತಾರೆ, ಕೊಟ್ಟಿಗೆ ಗೊಬ್ಬರ ಸ್ಟಾಕ್ ಮಾಡಿದ ಜಾಗದಲ್ಲಿ ಮಣ್ಣನ್ನು ತಗೋಬಾರ್ದು. ಆಮೇಲೆ ಸುತ್ತ ಏನು ನಮ್ಮ ಹೊಲದ ಬೌಂಡ್ರಿ ಇರುತ್ತೆ, ಬೌಂಡ್ರಿಗಳಲ್ಲಿ ಇರ್ತಕ್ಕಂಥ ಮಣ್ಣನ್ನು ಪರೀಕ್ಷೆಗೆ ತಗೋಬಾರ್ದು. ಸೊ ನಮ್ಮ ಸ್ಯಾಂಪಲ್ ಹೆಂಗಿರ್ಬೇಕಂದ್ರೆ, 4 ಗಿಡದ ಮಧ್ಯದಲ್ಲಿರ್ತಕ್ಕಂಥ ಭಾಗ ಜಿಗ್ಜಾಗ್ ಮಾದರಿಯಲ್ಲಿ, ನಮ್ಮದು ಹೊಲ ಒಂದು ಸ್ಕ್ವೇರ್ ಥರ ಇದ್ದರೆ ಜಿಗ್ಜಾಗ್ ಮಾದರಿಯಲ್ಲಿ ಒಂದು 15-20 ಕಡೆ ಮಣ್ಣನ್ನು ಶೇಖರಣೆ ಮಾಡಿ ವಿ ಶೇಪಲ್ಲಿ ತೆಗೆದು 15 ಸೆಂಟಿಮೀಟ್ರ್ ಆಳದಲ್ಲಿ ವಿ ಶೇಪ್ ತೆಗೆದು ಆ ವಿ ಶೇಪ್ನ ಗೋಡೆ 2 ಭಾಗದಲ್ಲಿರ್ತಕ್ಕಂಥ ಗೋಡೆ ಪದರಗಳನ್ನು ತಗೊಂಡು ಅದನ್ನು ಶೇಖರಣೆ ಮಾಡಿ ನಿಮಗೆ ಒಂದು 15-20 ಒಂದು ಎಕರೆಯಲ್ಲಿ 15-20 ಸ್ಪಾಟ್ಗಳಲ್ಲಿ ತಗೊಂಡಾಗ ನಿಮಗೊಂದು ಮಣ್ಣು ಬರುತ್ತೆ. ಒಣಗಿರತಕ್ಕಂಥ ಭೂಮಿ ಇದ್ದಾಗ, ಹಸಿ ಭೂಮಿ ಇದ್ದಾಗ ತಗೊಳ್ಳೋದು ಬೇಡ.
ಸೊ ತಗೊಂಡು ಅದನ್ನು ಒಂದು ಗುಡ್ಡೆ ಆಗುತ್ತೆ, ಅದನ್ನು ಎಲ್ಲ ಕಲ್ಲುಗಳನ್ನಾಗಲಿ ಅಥವಾ ಅದರಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಏನಾದ್ರು ಇದ್ದರೆ ಅದನ್ನು ತೆಗೆದುಬಿಟ್ಟು ಆ ಮಣ್ಣನ್ನು ವೃತ್ತಾಕಾರವಾಗಿ ಮಾಡಿ 4 ಭಾಗ ಮಾಡಿ ಅದರಲ್ಲಿ ಅಪೋಸಿಟ್ ಸೆಕ್ಷನ್ಗಳನ್ನು ತಗೋಬೇಕು, 2 ಅಪೋಸಿಟ್ ಸೆಕ್ಷನ್ನ ಬಿಟ್ಬಿಡಬೇಕು. ಸೊ ಹಾಗೆ ಮತ್ತೆ ಅದನ್ನು 2 ಅಪೋಸಿಟ್ ಸೆಕ್ಷನ್ ತೊಗೊಂಡಿರ್ತಕ್ಕಂಥ ಮಣ್ಣನ್ನು ಮತ್ತೆ ವೃತ್ತಾಕಾರ ಮಾಡಿ ಅದನ್ನು ಮತ್ತೆ 4 ಸೆಕ್ಷನ್ ಮಾಡಿ ಮೊದಲು ತೊಗೊಂಡಿರತಕ್ಕಂಥ ದಿಕ್ಕಿನ ಸೆಕ್ಷನ್ ಬಿಟ್ಟು ಅಪೋಸಿಟ್ ಸೆಕ್ಷನನ್ನು ಕೂಡಿಸ್ಬೇಕು, 2 ಸೆಕ್ಷನ್ನ ಬಿಟ್ಬಿಡಬೇಕು. ಸೊ ಹಾಗೆ ಮಾಡ್ತಾ ಮಾಡ್ತಾ ನಿಮಗೆ 1 kg ತರಬೇಕು. ಅದನ್ನು 1 kg ತಂದಂಥ ಮಣ್ಣನ್ನು ತಮ್ಮ ಸರ್ವೆ ನಂಬರ್ ವೈಸು ಬ್ಲಾಕ್ ಇದ್ದರೆ ಬ್ಲಾಕ್ ವೈಸೇ ಮಾಡಿ ಅದನ್ನು ಮಣ್ಣು ಪರೀಕ್ಷೆ ಕೊಡಬೇಕಾಗತ್ತೆ. ಸೊ ಆ ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ನಮಗೆ ಮಣ್ಣು ಪರೀಕ್ಷೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ನಮ್ಮ ರಂಗಸಮುದ್ರ ತೋಟಗಾರಿಕೆ ಕ್ಷೇತ್ರದಲ್ಲಿನೂ ಕೂಡ ನಾವು ಮಣ್ಣು ಮತ್ತು ನೀರನ್ನು ಪರೀಕ್ಷೆ ಮಾಡ್ತೀವಿ. ಅಲ್ಲಿಂದ ವರದಿ ತಗೊಂಡು ಅದರಲ್ಲಿ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗೊತ್ತಾಗುತ್ತೆ, ಅದನ್ನು ಮೈನಸ್ ಮಾಡಿ ನಾವು ಈ ಪೋಷಕಾಂಶಗಳನ್ನು 2 ಋತುಗಳಲ್ಲಿ ಕೊಡಬೇಕಾಗುತ್ತೆ. ಸೊ ಹೀಗೆ ಕೊಟ್ಟಾಗ ಇದರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಸೇರಿಸ್ಬೇಕಾಗುತ್ತೆ. ಇದು ನಾನು ಹೇಳ್ತಕ್ಕಂಥದ್ದು ಈಗ ಮಣ್ಣು ಪರೀಕ್ಷೆ ಮಾಡಿದ ನಂತರ ಅವಶ್ಯಕತೆ ಇರತಕ್ಕಂಥ ಬೇಡಿಕೆ ಇರತಕ್ಕಂಥ ಗೊಬ್ಬರಗಳನ್ನು ಮಾತ್ರ ಕೊಡ್ತಕ್ಕಂಥದ್ದು. ನಾನು ಯಾವುದೇ ಕಾರಣಕ್ಕೂ ಎಕ್ಸಸ್ ಕೊಡೋದಾಗಲಿ ಅಥವಾ 2 ಸಲ ಇಲ್ಲ 4 ಸಲ ಕೊಡೋದಾಗಲಿ ಅಥವಾ ಒಟ್ಟಿಗೆ 1 ಸಲ ಕೊಡೋದಾಗಲಿ ಅಂತ ಹೇಳ್ತಾ ಇಲ್ಲ. ಅವಶ್ಯಕತೆ ಇರತಕ್ಕಂಥದ್ದು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಮಾಡಿ ಅವಶ್ಯಕತೆಗೆ ಅನುಗುಣವಾಗಿ ಅವಶ್ಯಕ ಪೋಷಕಾಂಶಗಳನ್ನು ಕೊಡಬೇಕು. ಇದರ ಜೊತೆಗೆ ನಾನು ಹೇಳಿದ್ದೀಗ ಮುಖ್ಯ ಪೋಷಕಾಂಶಗಳು ಸುಮಾರು ಒಂದು ನಮಗೆ ಹೆಂಗೆ ಊಟದಲ್ಲಿ ನಮಗೆ ಎಲ್ಲ ಪೋಷಕಾಂಶಗಳಿರ್ತಕ್ಕಂಥ ಪದಾರ್ಥ ಬೇಕು, ಸಸ್ಯಗಳಿಗೂ ಕೂಡ 16 ಪೋಷಕಾಂಶಗಳು ಬೇಕು. ಚೆನ್ನಾಗಿ ಬೆಳಿಲಿಕ್ಕೆ, ಚೆನ್ನಾಗಿ ಫಲವನ್ನು ಕೊಡಲಿಕ್ಕೆ 16 ಪೋಷಕಾಂಶಗಳು ಬೇಕು. ನಾನು ಹೇಳಿದ್ದೀಗ ಸಾರಜನಕ, ರಂಜಕ, ಪೊಟ್ಯಾಷು ಬರೀ 3 ಪೋಷಕಾಂಶಗಳು ಮುಖ್ಯ ಪೋಷಕಾಂಶಗಳು ಅಂತ ಹೇಳ್ತೀವಿ. ಇದರ ಜೊತೆಗೆ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಬೋರಾನ್ ಆಗಿರ್ಬೋದು, ಮೆಗ್ನೀಷಿಯಮ್ ಸಲ್ಫೇಟ್ ಆಗಿರ್ಬೋದು, ಜಿಂಕ್ ಸಲ್ಫೇಟ್ ಆಗಿರ್ಬೋದು, ಫೆರಸ್ ಸಲ್ಫೇಟ್ ಅಂತ ಹೇಳ್ತೀವಿ. ಸೊ ಹೀಗೆ ಈ ಮುಖ್ಯವಾಗಿ ಈ 4 ಪೋಷಕಾಂಶಗಳು ಮಾತ್ರ ತೆಂಗಿಗೆ ಕೊಡಲೇಬೇಕು. ಇವನ್ನೂ ಕೂಡ ತಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಇದನ್ನು ಕೂಡ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕಾಗತ್ತೆ. ಸೊ ಇದನ್ನು ಕೂಡ ನೀವು 2 ಋತುಮಾನಗಳಲ್ಲಿ ಕೊಟ್ಟರೆ ಬಹಳ ಬಹಳ ಅತ್ಯಂತ ಸೂಕ್ತ. ಸೊ ಇದರಿಂದಾಗಿ ಮೊದಲೇದಾಗಿ ಹರಳು ಉದುರೋದೇನಿದೆ, ಬೋರಾನ್ ಕೊರತೆ ಇದೆ, ಹರಳು ಉದುರೋದು, ನೀವೇನು ಹೇಳ್ತೀರ ಸಣ್ಣ ಕಾಯಿಗಳು ಕಚ್ಚಿರ್ತವೆ ಗೊನೆಯಲ್ಲಿ, ಅವೆಲ್ಲ ಉದುರೋದು ಕಡಿಮೆ ಆಗುತ್ತೆ. ಜೊತೆಗೆ ಹೂವಿನಲ್ಲಿ ಕಚ್ಚಿರ್ತಕ್ಕಂಥ ಕಾಯಿಗಳೇನಿದೆ ಅದಿಷ್ಟು ಕಚ್ಚುತ್ತೆ. ಜೊತೆಗೆ ಒಳ್ಳೆ ಸದೃಢವಾದಂಥ ಕಾಯಿ ಬರುತ್ತೆ. ಸೊ ಮುಖ್ಯವಾಗಿ ಲಘು ಪೋಷಕಾಂಶಗಳಿಂದ ನಮಗೆ ಸೈಜ್ ಬರೋಕ್ಕೆ, ಜೊತೆಗೆ ಇಳುವರಿ ಹೆಚ್ಚಿಸಲಿಕ್ಕೆ ನಟ್ ಡ್ರಾಪ್ ಅಂತ ಹೇಳ್ತೀವಿ, ಅದನ್ನು ಕೂಡ ನಾವು ಸಮಸ್ಯೆನ ಅವಾಯ್ಡ್ ಮಾಡ್ಬೋದು. ಸೊ ಹೀಗಾಗಿ ಇದರ ಜೊತೆಗೆ ಮಣ್ಣಿಗೆ ಬೇಕಾದಂಥ ಏನು ಕೊಟ್ಟಿಗೆ ಗೊಬ್ಬರ ಇದೆ, ಕೊಟ್ಟಿಗೆ ಗೊಬ್ಬರ ನಾವೇನು ಇದನ್ನು ರಿಸ್ಟ್ರಿಕ್ಟೇ ಮಾಡಲ್ಲ, ಎಷ್ಟಾದ್ರೂ ರೈತರು ಹಾಕ್ಬೋದು. ಅದನ್ನು ಕೂಡ ನಾವು ಸಾವಯವ ಇಂಗಾಲ ಅಂತ ಹೇಳ್ತೀವಿ. ಸಾವಯವ ಇಂಗಾಲ ನಮ್ಮ ಮಣ್ಣಿನಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶ. ಸಾವಯವ ಇಂಗಾಲನ ಜಾಸ್ತಿ ಮಾಡ್ತಾ ಇರಬೇಕು ನಾವು. ಅದು ಈಗೇನಾಗಿದೆ ಮಣ್ಣಿನಲ್ಲಿ 0.5 ಅಂತ ಹೇಳ್ತೀವಿ, 0.5ಗಿಂತ ಕಡಿಮೆ ಬರ್ತಾಯಿದೆ. ನಮಗೆ 1 ಇರಬೇಕು. 1 ಇದ್ದಲ್ಲಿ ನಮ್ಮ ಮಣ್ಣು ಬಹಳ ಆರೋಗ್ಯವಾದಂಥ ಮಣ್ಣು ಅಂತ ಹೇಳ್ಬೋದು ನಾವು. ಸೊ ಅದಕ್ಕೆ ಅದನ್ನು ಹೆಚ್ಚಿಗೆ ಮಾಡಬೇಕಾದ್ರೆ ನಾವು ಹಸಿರೆಲೆ ಗೊಬ್ಬರ, ಬೀಜಗಳನ್ನು ಆಗ್ಬೋದು, ಸಾವಯವ ಪರಿಕರಗಳಂಥ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಹೊಂಗೆ ಹಿಂಡಿ ಇರ್ಬೋದು, ಇವನ್ನ ಗಿಡದ ಒಂದು ಏನು ನಮಗೆ ವ್ಯಾಪ್ತಿ ಇರುತ್ತೆ ಅಲ್ಲಿ ಕೊಟ್ಟಾಗ ನಮಗೆ ಅದು ಬೇರೆಗಿನ ಮೂಲಕ ಯಥೇಚ್ಛವಾಗಿ ಗಿಡ ತಗೊಳ್ತದೆ. ಸೊ ಮಣ್ಣಿನ ಗೊಬ್ಬರನ ಆಯ್ಕೆ ಆಯಿತು. ಇದನ್ನು ಯಾವ ರೀತಿ ಕೊಡಬೇಕು ಮಳೆಗಾಲದ ಗಿಡ ಪ್ರಾರಂಭದಲ್ಲಿ? ಸೊ ಈಗ ನಮಗೆ ಇಳುವರಿ ಕೊಡ್ತಕ್ಕಂಥ ಮರಗಳಿಗೆ ಬುಡದಿಂದ 3 ಅಡಿ ಬಿಟ್ಟು ಅದಕ್ಕೆ ನಾವು ಡ್ರಿಪ್ ಜೋನ್ ಅಂತ ಹೇಳ್ತೀವಿ. ಅಂದರೆ ಈ ಮಳೆ ಬಂದಾಗ, ಮಳೆ ಬಿದ್ದಾಗ ಮಳೆ ನೀರು ಹನಿ ಎಲೆ ತುದಿಯಿಂದ ಬೀಳುತ್ತೆ. ಆ ಜಾಗದಲ್ಲಿ ನಮಗೆ ಮಣ್ಣು ಮತ್ತು ನೀರಿನ ಪೋಷಕಾಂಶಗಳನ್ನು ತಗೊಳ್ಳುವಂಥ ಬೇರುಗಳಿರ್ತದೆ. ಬುಡದಲ್ಲಿ ವಯಸ್ಸಾದ ಬೇರುಗಳಿರ್ತದೆ, ಅದಕ್ಕೆ ಶಕ್ತಿ ಇರಲ್ಲ, ಏನು ಮಣ್ಣು ಮತ್ತು ಪೋಷಕಾಂಶಗಳನ್ನು ಹೀರುವಂಥ ಶಕ್ತಿ ಇರಲ್ಲ. ಹಾಗಾಗಿ ನಾವು ಡ್ರಿಪ್ ಜೋನ್ ಅಂತ ಹೇಳ್ತೀವಿ. ಇದು ತೆಂಗಲ್ಲ, ಎಲ್ಲ ಮರಗಳಲ್ಲೂ ಕೂಡ ಇದೇ ಮಾದರಿ. ಅದು ಮಾವಿರ್ಬೋದು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಸಪೋಟ ಇರ್ಬೋದು, ಏನೇ ಆಗಲಿ, ತರಕಾರಿಗಳಿರ್ಬೋದು, ಡ್ರಿಪ್ ಜೋನ್ ಅಂತ ಏನು ಹೇಳ್ತೀವಿ ಅದು ಬಹಳ ಮುಖ್ಯ. ಅಲ್ಲಿ ಮುಖ್ಯವಾದ ಬೇರುಗಳು, ಫೈಬರ್ ಬೇರುಗಳು ಅಂತ ಏನು ಹೇಳ್ತೀವಿ, ಯಥೇಚ್ಛವಾಗಿ ಆಹಾರನ ಹೀರಿಕೊಳ್ಳುವಂಥ ಬೇರುಗಳನ್ನೇ ಅಂತ ಹೇಳ್ತೀವಿ, ಅದು ಯಥೇಚ್ಛವಾಗಿರುತ್ತೆ ತೆಂಗಲ್ಲಿ. ಸೊ ಆದ್ದರಿಂದ ಬುಡದಿಂದ ಮಿನಿಮಮ್ 3 ಅಡಿ 3.25 ಅಡಿ ಅಷ್ಟು ಬಿಟ್ಟು ರಿಂಗ್ ಮಾಡಿ ಆ ರಿಂಗ್ನಲ್ಲಿ ಕೊಟ್ಟು ಮುಚ್ಚಬೇಕು. This message is from UNESCO in collaboration with Akashvani. Climate action.
climate action began globally with the 1992 Earth Summit and took a major step forward with the Paris Agreement in 2015, aiming to limit warming to 1.5 degrees Celsius. Yet, despite nearly universal commitment, current pledges are insufficient to meet this goal. Urgent, transformative action is needed, particularly in financing and supporting vulnerable countries. Accelerating emission reductions while promoting adaptation and resilience is key to averting catastrophic outcomes. Here is an interesting insight. UNESCO produced climate literacy materials in 7 Indian languages to promote informed climate awareness. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಸೊ ಆನಂತರ ನೀರಿನ ನಿರ್ವಹಣೆ ಏನು? ಈಗ ನಮಗೆ ಗೊತ್ತಿರೋ ಹಾಗೆ ಮಳೆಗಾಲದಲ್ಲಿ ಏನಾಗುತ್ತೆ, ಮಳೆ ನೀರು ಯಥೇಚ್ಛವಾಗಿ ಇರುತ್ತೆ, ಸಮಸ್ಯೆ ಇಲ್ಲ. ಚಳಿಗಾಲ ಬರುತ್ತೆ, ಅವಾಗ ಹೆಂಗೋ ಮೇಂಟೈನ್ ಆಗುತ್ತೆ. ಬೇಸಿಗೆ ಬಂದಾಗ ಏನಾಗುತ್ತೆ, ನಮಗೆ ಮಳೆ ನೀರು ಕೊರತೆ ಆಗುತ್ತೆ. ಬೋರ್ವೆಲ್ಗಳ ಆಧಾರದ ಮೇಲೆ ನಾವು ನೀರು ಉಣಿಸ್ತೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಗಿಡಕ್ಕೆ ಸರಾಸರಿ ನಾವು ಎವರೇಜ್ ತೊಗೊಳ್ಳೋದು 120 ಲೀಟ್ರ್ ಒಂದು ಗಿಡಕ್ಕೆ ಕೊಡಬೇಕು. ಅಂದರೆ ಬೇಸಿಗೆ ಟೈಮಲ್ಲಿ ನಾವು ಅದನ್ನು ಮಾಪನ ಮಾಡಿರ್ತೀವಿ. 120 ಲೀಟರ್ ಒಂದು ದಿವಸಕ್ಕೆ ಬೇಕು ಅದಕ್ಕೆ. ಸೊ ಒಂದು ದಿವಸಕ್ಕೆ 120 ಲೀಟ್ರ್ ಬೇಕಾದರೆ ನಮ್ಮ ಹತ್ರ ನೀರೇ ಅಷ್ಟಿರಲ್ಲ ಕೊಡಲಿಕ್ಕೆ. ಅದನ್ನು ನಾವು ಮತ್ತೆ ಭೂಮಿಯ ತೇವಾಂಶದ ಮೇಲೆ, ಭೂಮಿಯ ತೇವಾಂಶ ನೋಡಿಕೊಂಡು ನಾವು ಗಿಡಗಳಿಗೆ ನೀರನ್ನು ಕೊಡಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಮಳೆಗಾಲದಲ್ಲಿ ಏನೂ ಸಮಸ್ಯೆ ಇಲ್ಲ. ಮಳೆ ಬಿದ್ದಿರುತ್ತೆ, ಮಳೆ ಬಿದ್ದಾಗ ಒಂದು ವಾರದೊಳಗೆ ತೇವಾಂಶ ಇರುತ್ತೆ, ಮತ್ತೆ ಮಳೆ ಬರುತ್ತೆ, ಅವಶ್ಯಕತೆ ಇರಲ್ಲ. ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಏನಾಗುತ್ತೆ, ನಾವು ಇದನ್ನೆಲ್ಲ ನೋಡಲೇಬೇಕಾಗತ್ತೆ. ಪ್ರತಿ ಮರಗಳನ್ನು ನಾವು ಅಬ್ಸರ್ವ್ ಮಾಡಲೇಬೇಕಾಗತ್ತೆ. ಆವಾಗ ನಮಗೆ ಮುಖ್ಯವಾಗಿ ಹೊಳಿತಕ್ಕಂಥದ್ದು ಹನಿ ನೀರಾವರಿ ಪದ್ಧತಿ. ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಬೋರ್ವೆಲ್ನಿರ್ತಕ್ಕಂಥ ನೀರನ್ನು 60% ಉಳಿಸ್ಬೋದು. ಜೊತೆಗೆ ನಾವು ಇಲಾಖೆಯ ಯೋಜನೆಗಳಲ್ಲಿ ಕೃಷಿ ಹೊಂಡ ಅಂತ ಹೇಳ್ತೀವಿ, ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಮಳೆಗಾಲದಲ್ಲಿ ಬರ್ತಕ್ಕಂಥ ನೀರನ್ನು ಶೇಖರಣೆ ಮಾಡ್ಕೋಬೇಕು ನಮ್ಮ ರೈತರು. ಸೊ ಇದಕ್ಕೆ ಸುಸಜ್ಜಿತವಾದಂಥ ಬೇಲಿ ಹಾಕ್ಕೊಂಡು, ಯಾರು ಅದರಲ್ಲಿ ದನಕರುಗಳಾಗಲಿ ಅಥವಾ ಮನುಷ್ಯರೇ ಆಗಲಿ ಹೋಗದೇ ಇರುವಂಗೆ ಆ ಬೇಲಿ ಹಾಕ್ಕೊಂಡು ಅದಕ್ಕೆ ಒಂದು ಮಾಡ್ಕೊಂಡಿದ್ದಲ್ಲಿ ನಮ್ಮ ಇಲಾಖೆಯಿಂದನೂ ಕೂಡ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ. ಒಂದು 20 ಮೀಟರ್ ಅಗಲ, 20 ಮೀಟರ್ ಉದ್ದ ಮತ್ತು 3 ಮೀಟರ್ ಆಳದ ಒಂದು ಕೃಷಿ ಹೊಂಡ ಮಾಡಿಕೊಂಡು ಅದಕ್ಕೆ ಒಂದು ಪಾಲಿಥೀನ್ ಶೀಟನ್ನು ಹಾಕಿ ನೀರನ್ನು ಶೇಖರಣೆ ಮಾಡಿಕೊಂಡು ಅದನ್ನು ಮಳೆಗಾಲದಲ್ಲಿ ಶೇಖರಣೆ ಆಗುತ್ತೆ. ನಿಮಗೆ ಬೇಸಿಗೆ ಕಾಲ ಅಥವಾ ಚಳಿಗಾಲದಲ್ಲಿ ಬೇಕಾದಾಗ ಆ ನೀರನ್ನು ಉಪಯೋಗಿಸ್ಕೊಂಡು ನಾವು ವ್ಯವಸಾಯ ಮಾಡ್ಬೋದು. ಇದಕ್ಕೆ ನಾವು 75,000 ರೂಪಾಯಿಯಷ್ಟು ನಾವು ಸಹಾಯಧನನೂ ಕೊಡ್ತೀವಿ. ಸೊ ಅದನ್ನು ರೈತ ಬಾಂಧವರು ಉಪಯೋಗಿಸ್ಕೋಬೋದು. ಸೊ ಈ ನೀರನ್ನು, ಮಳೆಗಾಲದಲ್ಲಿ ಶೇಖರಣೆ ಆದಂಥ ನೀರನ್ನು ನಾವು ಮಳೆ ಇಲ್ಲದೇ ಇರೋ ಟೈಮ್ಗಳಲ್ಲಿ ಉಪಯೋಗಿಸ್ಕೋಬೋದು. ಅದನ್ನು ಉಪಯೋಗಿಸ್ಕೊಳ್ಳೋ ಮಾದರಿನೂ ಕೂಡ ಹನಿ ನೀರಾವರಿ ಪದ್ಧತಿಯಲ್ಲಿ ಉಪಯೋಗಿಸ್ಕೊಂಡ್ರೆ 1 ಎಕರೆಗೆ ಆಗೋ ನೀರು 3 ಎಕರೆಗೆ ಆಗ್ಬೋದು. ಸೊ 60% ಉಳಿತಾಯ ಆಗುತ್ತೆ. ಈ ಹನಿ ನೀರಾವರಿ ಪದ್ಧತಿಗೂ ಕೂಡ ನಾವು ಇಲಾಖೆಯಿಂದ 90% ಸಹಾಯಧನನ ನಮ್ಮ ರೈತರಿಗೆ ಕೊಡ್ತೀವಿ. ಸೊ ಅದಕ್ಕೂ ಕೂಡ ರೈತ ಬಾಂಧವರು ನಮಗೆ ಅರ್ಜಿನ ಹಾಕೋಬೋದು, ವಿವಿಧ ತಾಲೂಕುಗಳ ಅರ್ಜಿನ ಹಾಕೋಬೋದು. ಅವ್ರಿಗೆ ಯಾವುದು ಇಷ್ಟ ಬರುತ್ತೆ ಕ್ವಾಲಿಟಿ ಪೈಪ್ ಹಾಕ್ಕೊಂಡು ಅವರು ಡ್ರಿಪ್ ಇರಿಗೇಷನ್ ಮಾಡ್ಕೋಬೋದು. ಸೊ 1 ಮಳೆ ನೀರು ಸಂಗ್ರಹ ಮಾಡಲಿಕ್ಕೆ ಪ್ರೋತ್ಸಾಹಧನ, 2 ಮಳೆ ಸಂಗ್ರಹಣ ಆಗಿರತಕ್ಕಂಥ ನೀರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ತಂತ್ರಜ್ಞಾನ ಹನಿ ನೀರಾವರಿ ಮೂಲಕ ಅದಕ್ಕೂ ಸಹಾಯಧನ. ಹೀಗೆ ಮಳೆ ನೀರನ್ನು ಕೊಯ್ಲು ಮಾಡಿ ಉಪಯೋಗಿಸುವಂಥ ವಿಧಾನಕ್ಕೆ ಇಲಾಖೆ ಸಹಾಯಧನ ಇದೆ. ಅದರಿಂದ ನಾವು ಬೇಸಿಗೆಯ ಒಂದು ನೀರಿನ ಅಭಾವವನ್ನು ಈ ಬೆಳೆಯಲ್ಲಿ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ಬೋದು. 3ನೇ ವಿಷಯ ಬಂದಾಗ ನಮಗೆ ಕೀಟ ಮತ್ತು ರೋಗದ ನಿರ್ವಹಣೆ ಕಾರ್ಯಕ್ರಮಗಳು. ಕೀಟ ಮತ್ತು ರೋಗದ ನಿರ್ವಹಣೆ ಕಾರ್ಯಕ್ರಮಗಳು ಅತ್ಯಂತ ಮುಖ್ಯವಾದಂಥದ್ದು. ತಮಗೆಲ್ಲ ಗೊತ್ತಿರುವ ಹಾಗೆ 2022-23ನೇ ಸಾಲಲ್ಲಿ ಮಳೆಯ ಅಭಾವ ಇತ್ತು. ಆವಾಗ
ತೆಂಗೊಂದೇ ಅಲ್ಲ, ಅಡಿಕೆ ಆಗ್ಬೋದು, ಬೇರೆ ತೋಟಗಾರಿಕೆ ಬೆಳೆ ಇರ್ಬೋದು, ಕೃಷಿ ಬೆಳೆಗಳಿರ್ಬೋದು, ನಮಗೆ ನೀರಿನ ಕೊರತೆಯಾಗಿ ಸುಮಾರು ಬೆಳೆಗಳು ನಾಶವಾದವು. ಅದಕ್ಕೆ ಇನ್ಪುಟ್ ಸಬ್ಸಿಡಿ ಅಂತ ಸರ್ಕಾರದಿಂದ ಇನ್ಪುಟ್ ಸಬ್ಸಿಡಿನೂ ಕೊಟ್ಟಿದ್ದಾಗಿದೆ. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ತೋಟಗಾರಿಕೆ ಬೆಳೆಗಳು ಬಹುವಾರ್ಷಿಕ ಬೆಳೆಗಳು. ಬಹುವಾರ್ಷಿಕ ಬೆಳೆಗಳಲ್ಲಿ ನೀರಿನ ಕೊರತೆ ಆದರೆ ಅದರ ಇಫೆಕ್ಟು ನಾವು ಮುಂದಿನ ವರ್ಷ, ಅದರ ಮುಂದಿನ ವರ್ಷ ಅದು ಕಾಣಿಸ್ತದೆ ಗಿಡಗಳಲ್ಲಿ. ಸೊ ಒಂದು ಏನಾಯಿತು, ಆ ವರ್ಷಗಳ ನೀರಿನ ಅಭಾವ, ನೀರಿನ ಕೊರತೆ, ಮಳೆಯ ಕೊರತೆಯಿಂದ ಸುಮಾರು ತೋಟಗಳಿಗೆ ನೀರನ್ನು ಒದಗಿಸ್ಲಿಕ್ಕೆ ಕಷ್ಟ ಆಯಿತು ರೈತರಿಂದ. ಇರೋ ಬೋರ್ವೆಲ್ಗಳು ಆಳಗಳು ನೀರಿನ ಅಭಾವ ಜಾಸ್ತಿ ಆಯಿತು. ಬೋರ್ವೆಲ್ಗಳ ಒಂದು ಡ್ರೈ ಅಪ್ ಆಯಿತು. ನಾವು ಬೋರ್ವೆಲ್ ಕೊರೆಸೋವಂಥ ಆಳನೂ ಕೂಡ ಸುಮಾರು 600 ಫೀಟ್, 700 ಫೀಟ್, 800 ಫೀಟ್ವರೆಗೂ ಹೊರಟೋಯ್ತು. ಸೊ ಹೀಗಿದ್ದಾಗ ನೀರಿನ ಕೊರತೆ ಉಂಟಾಗಿ ನೀರು ಹಾಯಿಸಲಿಕ್ಕೆ ಕಷ್ಟ ಆಯಿತು. ಒಂದು ನೀರಿನ ಕೊರತೆ, ನೀರು ಬೋರ್ವೆಲ್ ಇರದೇ ಇರೋ ಕೊರತೆ. ಮೂರನೇದ್ದು, ನೀರಿಲ್ಲ ಅಂದರೆ ಪೋಷಕಾಂಶಗಳನ್ನು ಕೊಡೋಕ್ಕಾಗಲ್ಲ, ಪೋಷಕಾಂಶಗಳ ಕೊರತೆ, ಕೀಟಬಾಧಗಳ ಕೊರತೆ. ಇವೆಲ್ಲ ಸೇರಿ ಇವಾಗ ನಮಗೆ ಅದರ ಇಫೆಕ್ಟು ಇಳುವರಿ ಕಡಿಮೆ ಆಗುವಂಥ ಸ್ಥಿತಿಗೆ ಬಂದಿದೆ. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಮಳೆ ನೀರು ಸಂಗ್ರಹ, ಕೊಯ್ಲು ಮಾಡೋದಾಗಲಿ, ಈ ಬೋರ್ವೆಲ್ಗಳ ಹತ್ತಿರ ಮರುಪೂರ್ಣ ಕಾರ್ಯಕ್ರಮ, ಮಳೆಗಾಲದಲ್ಲಿ ಮರುಪೂರ್ಣ ಮಾಡೋದು, ಬೋರ್ವೆಲ್ ಸುತ್ತ ಮರುಪೂರ್ಣ ಅಂದರೆ ರೀಚಾರ್ಜ್ ಅಂತ ಹೇಳ್ತೀವಿ ನಾವು. ರೀಚಾರ್ಜನ್ನು ಖಂಡಿತವಾಗ್ಲೂ ರೈತರು ಮಾಡಿಕೊಳ್ಳೇಬೇಕು. ದಾರಿ ಇಲ್ಲ ಮುಂದೆ. ನಾವು ಮುಂದಿನ ಪೀಳಿಗೆಗೆ ನಮ್ಮ ಬೋರ್ವೆಲ್ಲು ಅಥವಾ ಮಳೆ ನೀರನ್ನು ಅಂತರ್ಜಲ ವೃದ್ಧಿ ಮಾಡದೆ ಹೋದರೆ ಮುಂದೆ ತೋಟಗಳ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಸೊ ಪ್ರತಿಯೊಬ್ಬರು ದಯಮಾಡಿ ಮರುಪೂರ್ಣ ಕಾರ್ಯಕ್ರಮಗಳನ್ನ, ಬೋರ್ವೆಲ್ ಇರೋರು ಮರುಪೂರ್ಣ ಕಾರ್ಯಕ್ರಮವನ್ನು ಮಾಡ್ಕೋಬೇಕು. ಇದನ್ನು ಮಾಡಿಕೊಂಡಲ್ಲಿ ಒಂದು ಮಳೆ ನೀರನ್ನು ಶೇಖರಣೆ ಮಾಡ್ಬೋದು ಒಂದು ಹೊಂಡದಲ್ಲಿ, ಎರಡನೇದ್ದು ಬೋರ್ನ ರೀಚಾರ್ಜ್ ಮಾಡ್ಬೋದು. ಸೊ ಇವೆರಡನ್ನೂ ಸೇರಿಸಿ ಬೇಸಿಗೆ ಕಾಲದಲ್ಲಿ ನೀರನ್ನು ಹನಿ ನೀರಾವರಿ ತಂತ್ರಜ್ಞಾನ ಮೂಲಕ ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಗಿಡನ ಕಾಪಾಡ್ಕೋಬೋದು. ಸೊ ಹಂಗೆ ಮಾಡಿದಲ್ಲಿ ನಮಗೆ ಇಳುವರಿ ಕೊರತೆ ಬರಲ್ಲ, ಹಾಕಿದ ಗೊಬ್ಬರಗಳು ಸರಿಯಾಗಿ ಗಿಡಗಳಿಗೆ ಸಿಗುತ್ತೆ, ರೋಗ ರುಜಿನಗಳು ಬರಲ್ಲ. ಸೊ ಏನಾಗ್ಬಿಡ್ತು, ಈ ಒಂದು ಕೊರತೆಯಿಂದ ತೆಂಗಿನ ನಿರ್ವಹಣೆ ಕಡಿಮೆ ಆಯಿತು, ಪೋಷಕಾಂಶಗಳನ್ನು ನೀಡೋದು ಕೊರತೆ ಆಯಿತು, ಇದರಿಂದ ಇಳುವರಿ ಕಡಿಮೆ ಆಗಿದೆ ಈಗ. ಸೊ ಆವಾಗ ಸರಾಸರಿ ನಮಗೆ 100 ಕಾಯಿ ಬರುವಂಥ ತೋಟಗಳು ಇವಾಗ 60 ಕಾಯಿಗೆ 50 ಕಾಯಿಗೆ ಬಂದಿದೆ. ಸೊ ಹೀಗಾಗಿ ದಯವಿಟ್ಟು ರೈತ ಬಾಂಧವರು ಇದಕ್ಕೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡದೆ ಗಿಡನ ಕಾಪಾಡ್ಕೊಳ್ಳಬೇಕು. ಇಂಪಾರ್ಟೆಂಟು, ಗಿಡಗಳಿಗೆ ಆರೈಕೆ ಮಾಡಬೇಕು. ಸೊ ಕೀಟ ಮತ್ತು ರೋಗ, ಈಗ ಕೀಟ ಮತ್ತು ರೋಗಕ್ಕೆ ಬಂದರೆ ನಮಗೆ ಹೆಚ್ಚಾಗಿ ಕಂಡು ಬರ್ತದ್ದು ಈ ಟೆಂಪ್ರೇಚರ್ ಜಾಸ್ತಿ ಆದಾಗ, ಉಷ್ಣಾಂಶ ಜಾಸ್ತಿ ಆದಾಗ ಈ ಎಲೆ ಗರಿ ತಿನ್ನೋ ಹುಳ, ಕಪ್ಪು ಮೂತಿ ಹುಳದ ಬಾಧೆ ಜಾಸ್ತಿ ಆಗುತ್ತೆ. ಜೊತೆಗೆ ಈ ವೈಟ್ ಫ್ಲೈಸ್ ಅಂತ ಬಿಳಿ ನೊಣದ ಕಾಟನೂ ಜಾಸ್ತಿ ಆಗುತ್ತೆ ಯಾವಾಗ ಈ ಉಷ್ಣಾಂಶ ವಾತಾವರಣದಲ್ಲಿ ಜಾಸ್ತಿ ಆದಾಗ. ಸೊ ಈ ಮಳೆಗಾಲದಲ್ಲಿ ಅದು ಕಡಿಮೆ ಆಗುತ್ತೆ, ಯಾಕಂದರೆ ಉಷ್ಣಾಂಶ ಜಾಸ್ತಿ ಇರಲ್ಲ, ಅದರ ವೃದ್ಧಿ ಕಡಿಮೆ ಆಗುತ್ತೆ. ಆ ಶೀತ ಇರೋದರಿಂದ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ, ವೃದ್ಧಿ ಕಡಿಮೆ ಆಗುತ್ತೆ. ಸೊ ಈಗ ಕಡಿಮೆ ಇದೆ. ಸೊ ಈ ಹುಳನ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿ ಪರೋಪಜೀವಿಗಳಂತಿದೆ. ಗೋನಿಯೋಸಿಸ್ ಪರತಂತ್ರ ಜೀವಿ ಅಂತ ಇದೆ. ಪರತಂತ್ರ ಜೀವಿಯನ್ನು ನಾವು ಫ್ರೀಯಾಗಿ ರೈತರಿಗೆ ಕೊಡ್ತೀವಿ. ಅದನ್ನು ದಯವಿಟ್ಟು ಎಲ್ಲರೂ ನಮ್ಮ ಇಲಾಖೆಗೆ ಸಂಪರ್ಕ ಮಾಡಿ ಅದನ್ನು ತಗೊಂಡು ಪ್ರತಿ ತೋಟಗಳಲ್ಲೂ ಬಿಡಬೇಕು. ಇದನ್ನು ಒಬ್ಬರು ಬಿಟ್ಟರೆ ಸಾಕಾಗಲ್ಲ, ಎಲ್ಲರೂ ಸಾಮೂಹಿಕವಾಗಿ ಎಲ್ಲೆಲ್ಲಿ ಕೀಟದ ಬಾಧೆ ಇದೆ ಅಲ್ಲಿ ಬಿಟ್ಟಾಗ ಆ ಕೀಟ ಈ ಕಪ್ಪು ತಲೆ ಹುಳು ಏನು ನಾವು ಕೀಟ ಇರುತ್ತೆ ಅದರ ಮೇಲೆ ಮೊಟ್ಟೆ ಇಟ್ಟು ಅದನ್ನು ಸಾಯಿಸ್ತದೆ. ಸೊ ಆವಾಗ ನಮಗೆ ಗರಿ ತಿನ್ನೋ ಹುಳ ಕಡಿಮೆ ಆಗುತ್ತೆ. ಸೊ ಈಗಾಗಲೇ ನಾವು ಸರ್ಕಾರದ ನಿರ್ದೇಶನದ ಪ್ರಕಾರ ಈ ಒಂದು ತೆಂಗು ಬೆಳೆಯಲ್ಲಿ ಇರುವಂಥ ಕೀಟ ಮತ್ತು ರೋಗದ್ದು ಸಮೀಕ್ಷೆನೂ ಮಾಡ್ತಾಯಿದ್ದೀವಿ. ಸಮೀಕ್ಷೆ ಮಾಡಿ ಅದರಲ್ಲಿ ಎಷ್ಟು ತೋಟಗಳು, ಸುಮಾರು 44,000 ಪ್ಲಾಟ್ನ ನಾವು ಸಮೀಕ್ಷೆ ಮಾಡ್ತಾಯಿದ್ದೀವಿ. ಸಮೀಕ್ಷೆ ಮಾಡಿ ಅದನ್ನು ಒಂದು ಸ್ಟಡಿ ಮಾಡಿ ಅದಕ್ಕೆ ಯಾವ ರೀತಿ ನಾವು ಮುಂದೆ ಯೋಜನೆಗಳ ರೂಪಿಸ್ಕೋಬೇಕು ಅನ್ನೋದನ್ನು ಇಲಾಖೆಯಿಂದ ಮಾಡ್ತಾಯಿದ್ದೀವಿ. ಜೊತೆಗೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ನಮಗೆ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಅಂತ ಹೇಳ್ಬಿಟ್ಟು ಅದಕ್ಕೆ ಪೋಷಕಾಂಶಗಳು, ಒಂದು ಹಸಿರೆಲೆ ಗೊಬ್ಬರ, ಮಣ್ಣಿನ ಸಂರಕ್ಷಣೆ, ರೋಗ ಕೀಟಗಳಿಂದ ಸಂರಕ್ಷಣೆ ಮಾಡೋದಾಗಲಿ, ಪೋಷಕಾಂಶ ನಿರ್ವಹಣೆ, ಹೀಗೆ ಅದರಲ್ಲಿ ಬರ್ತಕ್ಕಂಥ ಪರಿಕರಗಳನ್ನು ಕೊಡುವಂಥ ಯೋಜನೆ ಕೂಡ ಇದೆ. ಅದನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತಾಯಿದ್ದೇವೆ. ಹೀಗಾಗಿ ಇದಕ್ಕೆ ಪೂರಕವಾದಂಥ ಯೋಜನೆಗಳು ಸರ್ಕಾರದಿಂದ, ಇದಕ್ಕೆ ಪೂರಕವಾದಂಥ ಮಾಹಿತಿ ಸರ್ಕಾರದಿಂದ, ಇಲಾಖೆಯಿಂದ, ಜೊತೆಗೆ ಇದಕ್ಕೆ ಪೂರಕವಾದಂಥ ರೋಗ ಮತ್ತು ಕೀಟ ನಿಯಂತ್ರಣ ಮಾಡಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಪರತಂತ್ರ ಜೀವಿಗಳನ್ನು ಇವನ್ನೆಲ್ಲ ಉಪಯೋಗಿಸ್ಕೋಬೇಕು. ರೈತ ಬಾಂಧವರು ಉಪಯೋಗಿಸ್ಕೊಂಡು ಅಳವಡಿಸ್ಕೊಂಡಲ್ಲಿ ಖಂಡಿತವಾಗಲೂ ಇಳುವರಿ ಕಡಿಮೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆದ್ದರಿಂದ ನೀರು ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ, ರೋಗ ಮತ್ತು ಕೀಟ ನಿರ್ವಹಣೆ, ಇವನ್ನ ಮೂರೂ ಕೂಡ ಋತುಮಾನ ಪ್ರಕಾರ ಮಾಡಲೇಬೇಕು. ಋತುಮಾನದ ಪ್ರಕಾರ ಮಾಡದೇ ಹೋದಲ್ಲಿ ಒಂದು ಋತುವಿನಲ್ಲಿ ಬಿಟ್ಟು ಇನ್ನೊಂದು ಋತುವಿನಲ್ಲಿ ಮಾಡೋದು, ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷ ಮಾಡೋದು,
ವರ್ಷನ ಸ್ಕಿಪ್ಪೇ ಮಾಡಿಬಿಡ್ಬೋದು. ಆ ಥರ ಮಾಡೋದು ದಯವಿಟ್ಟು ನಮ್ಮ ರೈತ ಬಾಂಧವರು ಮಾಡಬಾರ್ದು. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಇಳುವರಿ ಬರಬೇಕಾದ್ರೆ ಗರಿಗಳು, ನಮ್ಮ ಗಿಡಗಳಲ್ಲಿ ಗರಿಗಳು ಸಂಖ್ಯೆ ಅಧಿಕವಾಗಿರಬೇಕು. ಕಡಿಮೆ ಗರಿಗಳಿದ್ದಾಗ ಇಳುವರಿ ಕಡಿಮೆ ಆಗುತ್ತೆ. ಗರಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾದ್ರೆ ಪೋಷಕಾಂಶಗಳು ಮುಖ್ಯ, ನೀರು ಮುಖ್ಯ. ಸೊ ಇವನ್ ಮಾಡದಲ್ಲಿ ನಮ್ಮ ಇಳುವರಿ ಚೆನ್ನಾಗಾಗುತ್ತೆ. ಪೋಷಕಾಂಶಗಳನ್ನು ಕೊಟ್ಟಾಗ ಗಿಡಗಳು ಸಮೃದ್ಧವಾಗಿರ್ತದೆ. ಇದಲ್ಲದೆ ನಾವು ತೆಂಗು ಶೇಖರಣಾ ಘಟಕ ಅಂತ ಈ ತೆಂಗಿನಕಾಯಿಗಳನ್ನು ಕಟಾವು ಮಾಡಿದ ಮೇಲೆ ತೆಂಗು ಶೇಖರಣಾ ಘಟಕಕ್ಕೂ ಕೂಡ ನಾವು ಸಹಾಯಧನ ಕೊಡ್ತೀವಿ. ಅದನ್ನು ಕೂಡ ರೈತ ಬಾಂಧವರು ಉಪಯೋಗಿಸ್ಕೋಬೋದು. ಸೊ ಇದಲ್ಲದೆ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಾಕಷ್ಟು ಬೆಳೆಗಳನ್ನು ಹಾಕೋಬೋದು. ತೆಂಗಿನಲ್ಲಿ ಬಾಳೆ ಹಾಕ್ಕೋಬೋದು, ತೆಂಗಿನಲ್ಲಿ ನಿಂಬೆ ಹಾಕ್ಕೋಬೋದು, ತೆಂಗಿನಲ್ಲಿ ಸೀಬೆ ಹಾಕ್ಕೋಬೋದು. ಹೀಗೆ ಮೊದಲನೇ 3-4-5 ವರ್ಷದವರೆಗೆ ಯಾವುದಾದ್ರೂ ತರಕಾರಿ ಬೆಳೆಗಳನ್ನು ಹಾಕ್ಕೋಬೋದು. ಒಂದು ಸಲ ಅದು ಎತ್ತರ ಆದಮೇಲೆ 7 ವರ್ಷ, 8 ವರ್ಷ, 10 ವರ್ಷ ಆದಮೇಲೆ ನೆರಳಿನ ಒಂದು ಇದು ಜಾಸ್ತಿ ಆಗುತ್ತೆ. ಸೊ ಆ ನೆರಳಿಗೆ ತಕ್ಕಂತೆ ವಿವಿಧ ಬೆಳೆಗಳಾದಂಥ ನಾನು ಹೇಳ್ದಂಗೆ ಬಾಳೆ ಹಾಕ್ಕೋಬೋದು, ನಿಂಬೆ ಹಾಕ್ಕೋಬೋದು, ಸೀಬೆ ಹಾಕ್ಕೋಬೋದು, ಅರಿಶಿನ ಬೆಳಿಬಹುದು ಅಂತರ ಬೆಳೆಯಾಗಿ. ಸೊ ಅದಕ್ಕೆ ಕೊಡ್ತಕ್ಕಂಥ ಪೋಷಕಾಂಶಗಳು, ನೀರು ಇದನ್ನೂ ತಗೋತದೆ. ತೆಂಗಿಗೂ ಸಪ್ರೇಟಾಗಿ ಕೊಡಬೇಕಾಗತ್ತೆ. ಅಂತರ ಬೆಳೆ ಇದ್ದಾಗ ಅಂತರ ಬೆಳೆಗೂ ಸಪ್ರೇಟಾಗಿ ನೀರು ಮತ್ತು ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಸೊ ಹೀಗಿದ್ದಾಗ ಅಂತರ ಬೆಳೆಯಿಂದ ಒಂದು ಲಾಭ ಬಂದರೆ ಮುಖ್ಯ ಬೆಳೆಯಿಂದ ಇನ್ನೊಂದು ಲಾಭ ಬರುತ್ತೆ. ಸೊ ಹೀಗೆ ದಯಮಾಡಿ ಯಾರೂ ಕೂಡ ನೀರಿನ ಒಂದು ಶೇಖರಣೆ, ನೀರಿನ ಒಂದು ಸಂರಕ್ಷಣೆ, ಆ ನೀರನ್ನು ಉಪಯೋಗಿಸ್ಕೊಂಡು ಪರ್ಯಾಯ ಬೆಳೆ ತೆಂಗಿನ ತೋಟಗಳಲ್ಲಿ ಬೆಳೆದಿದ್ದೇ ಆದಲ್ಲಿ ಆ ತೋಟಗಳಲ್ಲಿ ಹಸಿರೆಲೆ ಗೊಬ್ಬರ ಬಿತ್ತಿ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡೋದಾಗಲಿ, ಬೇಸಿಗೆ ಕಾಲದಲ್ಲಿ ಬುಡದಲ್ಲಿ ತೇವಾಂಶ ಕಾಪಾಡಿಕೊಳ್ಳಿಕ್ಕೆ ಗರಿಗಳಾಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಅಥವಾ ಹೊದಿಕೆ ಆಗಿರ್ಬೋದು, ಇವನ್ನ ಹಾಕ್ಕೊಂಡಲ್ಲಿ ನೀರಿನ ನಿರ್ವಹಣೆ ಆಗುತ್ತೆ, ಕಳೆ ನಿರ್ವಹಣೆ ಆಗುತ್ತೆ, ಗೊಬ್ಬರ ನಿರ್ವಹಣೆ ಆಗುತ್ತೆ, ಜೊತೆಗೆ ಕೀಟ ಮತ್ತು ರೋಗದ ಒಂದು ಬಾಧೆಯನ್ನು ಹತೋಟಿಲಿ ಇಡಬಹುದು. ಈ ಸಮಗ್ರವಾದಂಥ ಯೋಜನೆ ಪ್ರತಿ ಗಿಡಕ್ಕೂ ರೂಪಿಸಬೇಕು ರೈತರು. ಮಂಜುನಾಥ್ ಅಂಗಡಿಯವರೇ, ಈಗ ತೆಂಗು ಅಂತಿದ್ದಂಗೆ ಎಲ್ಲರೂ ಕೇಳೋದು ಒಳ್ಳೆ ಗುಣಮಟ್ಟದ ಸಸಿಗಳು ಎಲ್ಲಿ ಸಿಗುತ್ತೆ ಅಂತ. ಈಗ ಸಸಿಗಳ ವಿಚಾರದಲ್ಲಿ ಬರೋದಾದರೆ ಹೈಬ್ರಿಡ್ ಸಸಿಗಳನ್ನು ಕೇಳ್ತಾರೆ. ಈಗ ಎಳನೀರಿಗೆ ಮಾರುಕಟ್ಟೆ ಡಿಮ್ಯಾಂಡ್ ತುಂಬ ಇರೋದ್ರಿಂದ ಎಳನೀರಿಗೆ ಸೂಕ್ತವಾದಂತಹ ತಳಿಗಳು ಅದರ ಬಗ್ಗೆ ಮಾತಾಡ್ತಾರೆ. ಮತ್ತು ಪ್ರಧಾನವಾಗಿ ಅರಸೀಕೆರೆ ಟಾಲು, ತಿಪ್ಟೂರು ಟಾಲ್ ಈ ತಳಿಗಳಲ್ಲದೆ ಇನ್ನೂ ಯಾವುದಾದ್ರೂ ವಿಶೇಷವಾಗಿ ಅಭಿವೃದ್ಧಿ ಮಾಡಿರುವಂತಹ ತಳಿಗಳಿದಾವ ಅಂತ ಕೇಳ್ತಾರೆ. ಅದರ ಬಗ್ಗೆ ಖಂಡಿತವಾಗ್ಲೂ ನಾವು ನಮ್ಮ ರೈತ ಬಾಂಧವರಿಗೆಲ್ಲ ಗೊತ್ತಿರೋ ಹಾಗೆ ಎತ್ತರ ತಳಿಗಳಾಗಿರ್ಬೋದು, ಗಿಡ್ಡ ತಳಿಗಳಾಗಿರ್ಬೋದು, 2 ತರಹದ ತಳಿಗಳಿರುತ್ತೆ. ಎತ್ತರವಾದ ತಳಿಗಳಲ್ಲಾಗಲಿ ನಮಗೆ ಅರಸೀಕೆರೆ ಟಾಲ್ ಅಂತ ತಳಿ ಇದೆ, ತಿಪಟೂರು ಟಾಲ್ ಅಂತ ಇದೆ, ವೆಸ್ಟ್ ಕೋಸ್ಟ್ ಟಾಲ್ ಅಂತ ಇದೆ. ಈ 3 ತಳಿಗಳು ಚೆನ್ನಾಗಿ ನಮ್ಮ ಪ್ರದೇಶಕ್ಕೆ ಹೊಂದ್ಕೊಳ್ತದೆ. ಇವನ್ನ ಆಯ್ಕೆ ಮಾಡ್ಬೋದು. ಅದಲ್ಲದೆ ಗಿಡ್ಡ ತಳಿಗಳಲ್ಲಿ ಗಂಗಬಂದಮ್ ಅಂತಿದೆ, ಕೇಸರಿ ಬಣ್ಣದ ಚೌಗಟ್ಟ ಗಿಡ್ಡ ಅಂತಿದೆ, ಹಸಿರು ಬಣ್ಣದ ಚೌಗಟ್ಟ ಗಿಡ್ಡ ಅಂತಿದೆ, ಮಲಯನ್ ಗಿಡ್ಡ ಅಂತಿದೆ. ಹೀಗೆ ಗಿಡ್ಡ ತಳಿಗಳಿವು. ಗಿಡ್ಡ ತಳಿಗಳಾಗಿರ್ಬೋದು. ಡಿ ಅಂತ ಹೈಬ್ರಿಡ್ ಅವನು ಕೂಡ ಇದ್ದಾವೆ. ಇವನ್ನ ಉಪಯೋಗಿಸ್ಕೋಬೋದು. ನಮ್ಮಲ್ಲಿ ಈಗ KRS ತೋಟಗಾರಿಕೆ ಕ್ಷೇತ್ರದಲ್ಲಿ ಟಿ ಹೈಬ್ರಿಡ್ಸ್ನ ಮಾಡ್ತೀವಿ. ಅದಲ್ಲದೆ ಲೋಕಸರ ಫಾರ್ಮ್ ಇದೆ CDBದು ಮಂಡ್ಯದಲ್ಲಿ, ಅಲ್ಲಿ ಕೂಡ ತೆಂಗಿನ ಸಸಿಗಳನ್ನು ಮಾಡ್ತಾರೆ. ಸೊ ಉತ್ತಮವಾಗಿ ಬೆಳೆದಂಥ 15 ತಿಂಗಳು ವಯಸ್ಸಾಗಿರ್ತಕ್ಕಂಥ ಉತ್ತಮವಾದ ತೆಂಗಿನ ಗಿಡಗಳನ್ನು ಆಯ್ಕೆ ಮಾಡಿ ನಾಟಿ ಮಾಡೋದಲ್ಲಿ ಒಳ್ಳೆ ಇಳುವರಿನ ಪಡಿಬೋದಾಗಿದೆ. ಎಲ್ಲಿ ಸಿಗುತ್ತೆ ಸರ್ ಸಸಿಗಳು? ಈಗ ಮುಖ್ಯವಾಗಿ ಇಲಾಖೆ ನರ್ಸರಿಗಳಲ್ಲಿ, ಅಲ್ಲದೆ CDB ನರ್ಸರಿಗಳಲ್ಲಿ, ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತೀವಿ, ತೆಂಗು ಅಭಿವೃದ್ಧಿ ಮಂಡಳಿ ಅವರು ಮಾನ್ಯತೆ ಮಾಡಿರತಕ್ಕಂಥ ನರ್ಸರಿಗಳಲ್ಲಿ, ಪ್ರೈವೇಟ್ ನರ್ಸರಿಗಳಲ್ಲಾಗಲಿ ಆಯ್ಕೆ ಮಾಡೋದು ಭಾಳ ಸೂಕ್ತವಾಗಿರುತ್ತೆ. ಇದಲ್ಲದೆ ನಮ್ಮ ರೈತ ಬಾಂಧವರು ತಮ್ಮ ಒಳ್ಳೆಯ ತೋಟಗಳಲ್ಲಿ ಒಳ್ಳೆಯ ತಾಯಿ ಮರಗಳನ್ನು ಆಯ್ಕೆ ಮಾಡಿಕೊಂಡು ಅವರು ಕೂಡ ಅವರ ತೋಟಗಳಲ್ಲಿರ್ತಕ್ಕಂಥ ಮರಗಳನ್ನೇ, ಬಲಿತ ಕಾಯಿಗಳನ್ನು, ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಾಯಿ ಮರಗಳನ್ನು ಆಯ್ಕೆ ಮಾಡಿಕೊಂಡು ಅವರು ಕೂಡ ತಮ್ಮ ತೋಟಗಳಲ್ಲಿ ಮಾಡ್ಕೊಂಡಿರ್ತಾರೆ. ಅವನು ಕೂಡ ಅವರು ಹಾಕೋಬಹುದು. ಸೊ ಹೀಗಾಗಿ ಉತ್ತಮವಾದಂಥ ತಳಿ ಆಯ್ಕೆ ಬಹಳ ಮುಖ್ಯವಾಗಿರುತ್ತೆ ನಮ್ಮ ರೈತ ಬಾಂಧವರಲ್ಲಿ. ಸೊ ಈ ಗುಣಮಟ್ಟಗಳ ತೇವಾಂಶ ನಿರ್ವಹಣೆ ಆಗಿರ್ಬೋದು, ನಾನು ಈಗಲೇ ಹೇಳಿದಾಗ ಉಳುಮೆ, ಅತ್ಯಂತ ಕಡಿಮೆ ಉಳುಮೆ ಆಗಿರ್ಬೋದು, ಇವನ್ನೆಲ್ಲ ಯಥೇಚ್ಛವಾಗಿ ಮಾಡದಲ್ಲಿ ತೆಂಗಿನಲ್ಲಿ ಇಳುವರಿ ಪಡಿಬೋದು. ಇನ್ನೊಂದು ಮುಖ್ಯವಾಗಿ ನಮ್ಮ ರೈತ ಬಾಂಧವರಲ್ಲಿ ಮನವಿ ಏನಂದರೆ, ಉಳುಮೆ ಮಾಡುವಾಗ ಯಾವುದೇ ಕಾರಣಕ್ಕೂ ಬುಡದ ಹತ್ತಿರ ಉಳುಮೆ ಮಾಡಬಾರ್ದು. ಬುಡದ ಹತ್ತಿರ ಉಳುಮೆ ಮಾಡಬಾರ್ದು. ಆ ಗೆಡ್ಡೆ ಅಂತ ಏನು ಹೇಳ್ತೀವಿ, ಸ್ಟೆಮ್ ಅಂತ, ಬೊಡ್ಡೆ ಅಂತ ಹೇಳ್ತೀವಿ, ಸ್ಟೆಮ್ ಅಂತ ಹೇಳ್ತೀವಿ, ಗೆಡ್ಡೆ ಅಂತ ಹೇಳ್ತೀವಿ.
ಗೆಡ್ಡೆಗೆ ಗಾಯ ಆಗಬಾರ್ದು. ನಾವು ಉಳುವಂಥ ಸಲಕರಣೆಗಳು ಟ್ರ್ಯಾಕ್ಟರ್ ಆಗಿರ್ಬೋದು, ರೋಟೋವೇಟ್ರ್, ನೇಗಿಲಾಗಿರ್ಬೋದು, ಉಳುಮೆ ಮಾಡುವಾಗ ಆ ಗೆಡ್ಡೆಗೆ ಗಾಯ ಆಗದಂಗೆ ಆ ಬುಡದ ಹತ್ತಿರ ಉಳುಮೆ ಮಾಡದ ಹಾಗೆ ಉಳುಮೆ ಮಾಡಬೇಕು. ಯಾಕಂದರೆ ಅವೇ ಮುಖ್ಯವಾದಂಥ ಗಾಯ ಆದಾಗ ನಮಗೆ ಕೈ ಕಾಲಿಗೆ ಪೆಟ್ಟು ಬಿದ್ದ ಗಾಯ ಆದಾಗ ಹೇಗೆ ಇನ್ಫೆಕ್ಷನ್ ಆಗುತ್ತೆ, ಆ ಗಿಡಗಳಲ್ಲೂ ಕೂಡ ಅದೇ ಥರ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ರೋಗಗಳು ಶುರುವಾಗುತ್ತೆ. ಒಂದು ಕಾಂಡ ಸೊರಗು ರೋಗ ಬರಬಹುದು, ಬೇರೆ ಕೀಟಗಳು ಹಾವಳಿ ಜಾಸ್ತಿ ಆಗ್ಬೋದು. ಸೊ ಹೀಗೆ ಆ ಗಾಯ ಮಾಡೋದನ್ನು ದಯವಿಟ್ಟು ರೈತರು ಆದಷ್ಟು ಅವಾಯ್ಡ್ ಮಾಡಬೇಕು. ತೆಂಗಿನ ತೋಟಗಳ ಪುನಶ್ಚೇತನ ಅಂತ ಒಂದು ಯೋಜನೆ ಇತ್ತು ನಿಮ್ಗೆ. ತೆಂಗಿನ ತೋಟಗಳ ಪುನಶ್ಚೇತನ ಕೂಡ ಈಗಲೂ ಇದೆ. ಅದಕ್ಕೆ R&R ಪದ್ಧತಿ ಅಂತ ಹೇಳ್ತೀವಿ. ಪೂರ್ತಿ ಒಣಗೋಗಿರುವಂಥ ಸುಳಿನೇ ಬಿದ್ದೋಗಿರತಕ್ಕಂಥ ತೋಟಗಳಲ್ಲಿ ಮಾಡಿದಲ್ಲಿ ನಾವು ಪುನಶ್ಚೇತನ ಕಾರ್ಯಕ್ರಮವನ್ನು ಕೂಡ ಇಲಾಖೆಯಿಂದ ಮಾಡ್ತೀವಿ. ಇದಲ್ಲದೆ ಬೇರೆ ಇನ್ನೇನಾದರೂ ತೆಂಗು ಅಭಿವೃದ್ಧಿ ಯೋಜನೆ ಇದೆಯಾ? ಇದಲ್ಲದೆ ನಮ್ಮ ಈ FPOಗಳ ಮೂಲಕ ಆಗ್ಬೋದು, ಅಥವಾ ಯಾವುದಾದ್ರೂ ಇಂಡಿವಿಜುವಲ್ ಅಂದರೆ ವೈಯಕ್ತಿಕವಾಗಿಯೂ ಕೂಡ ಪ್ರೊಸೆಸಿಂಗ್ ಆ್ಯಕ್ಟಿವಿಟಿ ಅಂದರೆ ಮೌಲ್ಯವರ್ಧನೆ ಕಾರ್ಯಕ್ರಮಗಳನ್ನು ಮಾಡಿದಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಸೌಲಭ್ಯಗಳಿದೆ. ಅಂದರೆ ಈಗ ಕೊಬ್ಬರಿಯಿಂದ ಎಣ್ಣೆ ತೆಗೆಯೋದಾಗಲಿ, ನಾರನ್ನು ತೆಗೆಯೋದಾಗಲಿ, ನಾರಿಂದ ಕೊಕೋಪೀಟ್ ಅಂತ ಹೇಳ್ತೀವಿ, ಕೊಕೋಪೀಟ್ ಮಾಡುವಂಥದ್ದು ಇಂಡಸ್ಟ್ರಿಗಳಲ್ಲಾಗಲಿ ಅಂಥವನ್ನ ಮಾಡಿದಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಅವಕಾಶಗಳಿದ್ದಾವೆ. ಅವನ್ನ ನಮ್ಮ ರೈತರು ಅನುಕೂಲ ಪಡ್ಕೋಬೇಕು. ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆ, ಇಲಾಖೆ ಯೋಜನೆ ಮತ್ತು ತೆಂಗು ಉತ್ಪಾದಕರ ಕಂಪನಿಗಳು ಭಾಳಷ್ಟು ಕಡೆ ಕೆಲಸ ಮಾಡಿ ನೀರ ಇಳಿಸೋ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಹೌದು, ಅದನ್ನೇ ಓಪನ್ ಮಾರ್ಕೆಟ್ಗೂ ಕೂಡ ಒಂದೆರಡು ಕಂಪನಿಗಳು ಬಿಟ್ಟಿದ್ದಾವೆ. ಹೌದು, ಅದು ಕೂಡ ಒಂದು ಒಳ್ಳೆ ಪ್ರಯತ್ನ ಅಂತ ಅನ್ಸುತ್ತೆ ತಮಗೆ? ಒಳ್ಳೆ ಪ್ರಯತ್ನನೇ. ಆದರೆ ನಮ್ಮಲ್ಲಿ ಈಗ ನೀರ ಬಗ್ಗೆ ಇನ್ನೂ ಅದರ ಬಗ್ಗೆ ನಡೀತಾ ಇದೆ. ಸೊ ಅದನ್ನು ನೀರ ಇಳಿಸೋ ಮಾರ್ಗಸೂಚಿಗಳು ಇನ್ನೂ ನಮ್ಮ ಇಲಾಖೆಗಳಲ್ಲಿ ಬರಬೇಕು. ಬಂದಾಗ ನೀರಾಕೂ ಒಳ್ಳೆ ಒಂದು ಉತ್ತಮವಾದಂಥ ಮೌಲ್ಯವರ್ಧನೆ ಸಿಕ್ಕಂಗಾಗುತ್ತೆ. ಸೊ ಅದಲ್ಲದೆ ಈಗಾಗಲೇ ಮೌಲ್ಯವರ್ಧನೆ ಕಾರ್ಯಕ್ರಮಗಳು ಹಲವಾರು ಚಿಪ್ಪಿನಿಂದ ಮೌಲ್ಯವರ್ಧನೆ ಮಾಡುವಂಥದ್ದಾಗಿರಲಿ, ಕೊಬ್ಬರಿಯಿಂದ ಡೆಸಿಕೇಟೆಡ್ ಪೌಡರ್ ಮಾಡೋದಾಗಲಿ, ತೆಂಗಿನ ಒಂದು ಟೆಟ್ರಾಪ್ಯಾಕ್ ಎಳನೀರು ಟೆಟ್ರಾಪ್ಯಾಕ್ ಮಾಡೋದಾಗಲಿ, ಹೀಗೆ ಹಲವಾರು ಉತ್ಪನ್ನಗಳನ್ನು ಮಾಡುವಂಥ ಇಂಡಸ್ಟ್ರಿಗಳು ಬೇಕಾದಷ್ಟಿದ್ದಾವೆ. ಸೊ ಅವುಗಳಿಗೆ ಪ್ರೋತ್ಸಾಹವನ್ನು ಕೂಡ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಪಡಿಬೋದಾಗಿದೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. This message is from UNESCO in collaboration with Akashvani. Climate and life below water. Oceans regulate the Earth's climate, but face growing threats from warming, acidification, and pollution. Vital ecosystems like coral reefs, mangroves, and seagrasses are rapidly deteriorating. At the same time, oceans offer major climate solutions, from renewable offshore energy to sustainable fisheries and marine protected areas. Safeguarding marine ecosystems is essential to global climate resilience and environmental health. Did you know that Australia's Great Barrier Reef has lost nearly 50% of its corals in just a few decades? ಮಂಜುನಾಥ್ ಅಂಗಡಿಯವರ, ಈಗ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗಿರೋದ್ರಿಂದ ಎಳನೀರು ಮತ್ತು ತೆಂಗಿನಕಾಯಿಗೆ ಬಹಳಷ್ಟು ಜನ ತೆಂಗಿನ ಬೇಸಾಯ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಭವಿಷ್ಯದಲ್ಲಿ ಇದರಿಂದ ಏನಾದರೂ ತೊಂದರೆ ಆಗ್ಬೋದು? ಯಾವುದೇ ಕಾರಣಕ್ಕೂ ತೆಂಗು ಕೈ ಬಿಡಲ್ಲ, ಕಲ್ಪವೃಕ್ಷ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ತೆಂಗಿನ ಒಂದು ಪ್ರದೇಶ ವಿಸ್ತರಣೆ ಖಂಡಿತವಾಗ್ಲೂ ಆದಷ್ಟು ಒಳ್ಳೆಯದು. ನಮಗೆಲ್ಲ ಗೊತ್ತಿರ್ಬೋದು,
ಕೇರಳ ರಾಜ್ಯದಲ್ಲಿ ಅಡುಗೆ ಎಣ್ಣೆ ತೆಂಗಿನೆಣ್ಣೆ ಮುಖ್ಯವಾಗಿ. ನಮ್ಮ ರಾಜ್ಯದಲ್ಲಿ ತೆಂಗಿನೆಣ್ಣೆ ಅತಿ ವಿರಳ ಉಪಯೋಗಿಸೋದು. ಎಲ್ಲ ಎಣ್ಣೆಗಳಿಗಿಂತ ಕೊಬ್ಬರಿ ಎಣ್ಣೆ ತುಂಬ ಅತ್ಯುತ್ತಮವಾದಂಥ ಎಣ್ಣೆ ಅಡುಗೆ ಎಣ್ಣೆಗೆ. ಸೊ ಆದ್ದರಿಂದ ಇದನ್ನು ಅಡುಗೆ ಎಣ್ಣೆಯಾಗಿ ಉಪಯೋಗಿಸುವಂಥ ಚಟುವಟಿಕೆ ಶುರುವಾಗಬೇಕು. ಈಗಾಗಲೇ ಬಂದಿದೆ. ಈ ಗಾಣದ ಎಣ್ಣೆಗಳ ಉಪಯೋಗ ನಮ್ಮ ಸಾಮಾನ್ಯ ಜನರಲ್ಲಿ ಬಂದಿದೆ. ಈಗ ಅದನ್ನು ಗಾಣದ ಎಣ್ಣೆ ಮೂಲಕ ನಾವೇನು ತೆಗಿತೀವಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನು ಹೇಳ್ತೀವಿ, ಅದನ್ನು ಉಪಯೋಗಿಸ್ಬೇಕು. ಅದರಿಂದ ತುಂಬ ಅತ್ಯುತ್ತಮವಾದಂಥ ವಿಟಮಿನ್ ಸಿಗಳಿರ್ಬೋದು, ಒಳ್ಳೆಯ ಫ್ಯಾಟ್ ಅಂತ ಏನು ಹೇಳ್ತೀವಿ ಎಣ್ಣೆಯಲ್ಲಿ, ಅದು ದೇಹಕ್ಕೆ ಬರುತ್ತೆ. ಜೊತೆಗೆ ಈ ತೆಂಗಿನ ಎಣ್ಣೆಯ ಉಪ ಉತ್ಪನ್ನಗಳು ಏನಿದ್ದಾವೆ ಅವು ಯಥೇಚ್ಛವಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆದ್ದರಿಂದ ಈ ಎಣ್ಣೆ ಡಿಮ್ಯಾಂಡು ನಮ್ಮಲ್ಲಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಉಪಯೋಗಿಸುವಂಥ ಅಡುಗೆ ಎಣ್ಣೆ ಉಪಯೋಗಿಸುವಂಥ ದೇಶ ಭಾರತ. ಸೊ ಹೀಗಾಗಿ ನಮಗೆ ಒಂದೇ ಎಣ್ಣೆ ಅವಲಂಬಿಸಿದಾಗ ನಮಗೆ ಕಷ್ಟ. ಈ ಸೂರ್ಯಕಾಂತಿ ಒಂದೇ ಎಣ್ಣೆ ಅವಲಂಬಿಸಿದರೆ ಈಡೇರ್ಸೋಕ್ಕಾಗಲ್ಲ. ಸೊ ಹೀಗಾಗಿ ಪರ್ಯಾಯ ಎಣ್ಣೆಗಳ ಅವಶ್ಯಕತೆ ಇದ್ದೇ ಇದೆ. ಪರ್ಯಾಯ ಎಣ್ಣೆಗಳ ನಮಗೆ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಪರ್ಯಾಯ ಎಣ್ಣೆ, ತಾಳೆ ಎಣ್ಣೆ ಆಗಿರ್ಬೋದು, ಪರ್ಯಾಯ ಎಣ್ಣೆ. ಸೊ ಹೀಗಾಗಿ ಶುದ್ಧವಾದಂಥ ಕೋಲ್ಡ್ ಪ್ರೆಸ್ ಮಾಡಿರ್ತಕ್ಕಂಥ ಶುದ್ಧವಾದಂಥ ಎಣ್ಣೆ ನಮ್ಮ ಜನರಲ್ಲಿ ಉಪಯೋಗವಾದಲ್ಲಿ ಇದಕ್ಕೆ ಪೂರಕವಾಗಿ ಪ್ರದೇಶ ವಿಸ್ತರಣೆ ಎಷ್ಟೇ ಆದರೂ ಕೂಡ ರೈತರಿಗೆ ಅನುಕೂಲ ಆಗುತ್ತೆ. ತಾವು ಕೇಳಿದಾಗೆ ಈಗ ತೆಂಗಿನ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ. ಈ ಎಳ್ನೀರೇ ರೈತರು ಹೆಚ್ಚಾಗಿ ಎಳ್ನೀರನ್ನೇ ಮಾರಾಟ ಮಾಡೋದ್ರಿಂದ, ಉತ್ತಮವಾದ ಎಳ್ನೀರಿಗೆ ಬೆಲೆ ಇರೋದರಿಂದ ತೋಟಗಳಲ್ಲೇ ಹೆಚ್ಚಾಗಿ ಎಳ್ನೀರು ಮಾಡೋದ್ರಿಂದ ನಮಗೆ ಕೊಬ್ಬರಿ ಕಡಿಮೆ ಸಿಗ್ತಾಯಿದೆ. ಸೊ ಆದ್ದರಿಂದ ಕೊಬ್ಬರಿ ರೇಟ್ ಇವತ್ತು ಒಳ್ಳೆಯ ರೇಟು ನಮ್ಮ ರೈತ ಬಾಂಧವರಿಗೆ ಸಿಗ್ತಾಯಿದೆ. ಸೊ ಆದ್ದರಿಂದ ಕೆಲವೊಂದಿಷ್ಟು ಎಳನೀರನ್ನಾಗಿ ಕೆಲವೊಂದಿಷ್ಟು ಗಿಡಗಳನ್ನು ಕೊಬ್ಬರಿಗಾಗಿ ಮಾಡದಲ್ಲಿ ರೈತರು ಎರಡರಿಂದನೂ ಲಾಭ ಪಡಿಬೋದು. ಸೊ ಕೊಬ್ಬರಿಗೆ ಎಳ್ನೀರಿಗೆ ಹೋಗುವಂಥ ಅವರ ಗಿಡಗಳು ಆಯ್ಕೆ ಮಾಡಿ ಗೊತ್ತಾಗುತ್ತೆ. ಈ ತೋಟದಲ್ಲಿ ಎಳ್ನೀರಿಗೆ ಯಾವ್ದು ಚೆನ್ನಾಗಿದೆ, ಕಾಯಿಗೆ ಯಾವ್ದು ಚೆನ್ನಾಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅನುಭವದ ಮೇಲೆ ಗೊತ್ತಾಗುತ್ತೆ ನಮ್ಮ ರೈತ ಬಂದವರಿಗೆ. ಸೊ ಆ ರೀತಿ ವಿಂಗಡಣೆ ಮಾಡಿಕೊಂಡು ಮಾಡದಲ್ಲಿ ಎರಡೂದ್ರಲ್ಲಿನೂ ಲಾಭ ಪಡಿಬೋದು. ಬರೀ ಎಳ್ನೀರಿಗೋಸ್ಕರನೇ ಮಾಡೋದಾದಲ್ಲಿ ಒಂದಕ್ಕೆ ಅವಲಂಬಿಸದೆ ಎರಡಕ್ಕೂ ಯೋಚನೆ ಮಾಡುವಂಥ ಒಂದು ಪ್ರವೃತ್ತಿನ ನಮ್ಮ ರೈತ ಬಾಂಧವರಲ್ಲಿ ಈಗ ಬಂದಿದೆ, ಬರ್ತಾ ಇದೆ ಆದಷ್ಟು. ಅದು ತೆಂಗಿನ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಇಲಾಖೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು. ಖಂಡಿತವಾಗ್ಲೂ ನಮ್ಮ ರೈತ ಬಾಂಧವರು ತಮ್ಮ ಮೊಬೈಲ್ ಸಂಖ್ಯೆ ಏನು ಮಂಜುನಾಥ್ ಅಂಗಡಿ ಅವರೇ? ಖಂಡಿತವಾಗ್ಲೂ ನಮ್ಮ ಈ ಬೆಳೆ ಬಗ್ಗೆ ಏನಾದರೂ ಅವಶ್ಯಕತೆಗಳು, ಪೂರಕವಾದಂಥ ಯೋಜನೆಗಳು, ನಿರ್ವಹಣೆ ಪದ್ಧತಿಗಳಲ್ಲಿ ಬೇಕಾದಂತಾಗ ನಮ್ಮ ರೈತ ಬಾಂಧವರು ಮೊಬೈಲ್ ಸಂಖ್ಯೆ 9448992220. ಇನ್ನೊಮ್ಮೆ ಹೇಳ್ತೀರಾ? 9448992220 ಸಂಪರ್ಕ. ಸರಿ ಹೇಳಿ ಸರ್. 9448992220. ಇದಲ್ಲದೆ ನಮ್ಮ ತಾಲೂಕುಗಳಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇರುತ್ತೆ, ಅವ್ರನ್ನೂ ಕೂಡ ಸಂಪರ್ಕಿಸ್ಬೋದಾಗಿರುತ್ತೆ. ಒಳ್ಳೆಯದು ಮಂಜುನಾಥ್ ಅಂಗಡಿ ಅವರೇ, ಇದುವರೆಗೂ ತೆಂಗಿನ ತೋಟಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಇಲಾಖೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ವಂದನೆಗಳು.